ದಾಯಿನಿ ರಾಘವೇಂದ್ರ ತೀರ್ಥರು ಕಾಟಕೋಪನಿಷತ್ತಿನ ಖಂಡಾರ್ಥವನ್ನು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮಂಗಳಾಚರಣೆಯನ್ನು ಮಾಡಿದ್ದಾರೆ. ಭಾಷ್ಯ ಮತ್ತು ಭಾಷ್ಯ ಟೀಕೆ ಅಲ್ಲದೆ ಪ್ರಕಾಶಕ ಎಂಬತಕ್ಕಂಥ ವಾದಿರಾಜರ ವ್ಯಾಖ್ಯಾನ, ಇನ್ನೂ ಅನೇಕ ವ್ಯಾಖ್ಯಾನಗಳು ಇರುವಾಗ ರಾಘವೇಂದ್ರ ತೀರ್ಥರು ಈ ಖಂಡಾರ್ಥವನ್ನು ಬರಲಿಕ್ಕೆ ಏನು ಕಾರಣ ಅಂತ ನಮ್ಮ ಪ್ರಶ್ನೆ ಬಂದರೆ, ಅದಕ್ಕೆ ಮಧ್ವಾಚಾರ್ಯ ಭಾಷ್ಯ ಎಂಬತಕ್ಕಂಥದ್ದೇನಿದೆ ಅದು ಗಹನಾರ್ಥವುಳ್ಳದ್ದಾಗಿದೆ. ಅದು ಸಾಮಾನ್ಯರಾಗತಕ್ಕಂಥ ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಅವರು ರಾಘವೇಂದ್ರ ತೀರ್ಥದ ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿ ಈ ಒಂದು ಕಾಟಕೋಪನಿಷದ ಖಂಡಾರ್ಥವನ್ನು ನಮಗೆ ಅರ್ಥ ಆಗುವಂತೆ ಅರ್ಥಸಿದ್ಧಿಗೋಸ್ಕರ ಅರ್ಥ ಸಂಗ್ರಹಕ್ಕೋಸ್ಕರವಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ಮಂಗಳಾಚರಣೆಯಲ್ಲಿ ಸಮಸ್ತ ಗುಣಪೂರ್ಣನಾದವನು, ಯಾವುದೇ ದೋಷ ಇಲ್ಲದೆ ಇರತಕ್ಕಂಥವನು, ಸರ್ವತ್ರ ವ್ಯಾಪ್ತನಾದವನು, ಅಂತಹ ಲಕ್ಷ್ಮೀ ಮತ್ತು ಪ್ರಾಣನಿಗೆ ನಾಥನಾಗಿರತಕ್ಕಂಥವನಾಗಿರತಕ್ಕಂಥ ವಾಮನಾಯ ಇಷ್ಟದಾಯಿನೇ. ವಾಮನ ಎಂಬತಕ್ಕಂಥದ್ದೇನಿದೆ ಅದು ಎಲ್ಲರಿಗೂ ಇಷ್ಟವನ್ನು ಕೊಡತಕ್ಕಂಥ ಒಂದು ರೂಪ ವಾಮನ. ಅದಿನದಂಡ ಕಮಂಡಲು ಮೇಖಲಾ ರುದ್ರಪಾವನ ವಾಮನ ಮೂರ್ತಯೇ ಮಿತ ಜಗತ್ರಿತಯಾಯ ಜಿತಾರೆಯೇ ನಿಗಮವಾಗ್ಪಟವೇ ವಟವೇ ನಮಃ ಅಂತ ಹೇಳಿ ಆ ವಾಮನ ರೂಪಿಯಾದ ಪರಮಾತ್ಮ ಎಲ್ಲರೂ ಕೂಡ ಇಷ್ಟವನ್ನು ಕೊಡತಕ್ಕಂಥವನು. ಅದ್ಯಾಕೆ ವಾಮನ ಅಂತ ಯಾಕೆ ಹೇಳಿದರು ಅಂದರೆ, ಕಾಟಕ ಉಪನಿಷತ್ತಿಗೆ ವಾಮನೆಯೇ ಪ್ರತಿಪಾದ್ಯವಾಗತಕ್ಕಂಥ ದೇವತೆ ಎಂಬುದನ್ನು ಈ ಒಂದು ಪದದಿಂದ ಅವರು ಸೂಚನೆ ಮಾಡ್ತಾ ಇದ್ದಾರೆ. ಅಸ್ಯಾಹ ಕಾಟಕ ಉಪನಿಷದಃ ಯಮನಚಿಕೇತ ಸಂವಾದ ರೂಪತ್ವಾತ್. ಇದು ಯಮಧರ್ಮನಿಗೆ ಮತ್ತು ನಚಿಕೇತ ಏನಿದ್ದಾನೆ ಅವರಿಬ್ಬರ ಸಂವಾದ ರೂಪವಾದ್ದರಿಂದ ಯಮದೇವ ಎಂಬತಕ್ಕಂಥವನು ಇದಕ್ಕೆ ಋಷಿ, ಈ ಉಪನಿಷತ್ತಿಗೆ ಋಷಿಯಾಗಿದ್ದಾನೆ. ಯಮದೇವೋ ಅಸ್ಯಾಹ ಋಷಿ. ಅಸ್ಯಾಹ ಅಂತ ಸ್ತ್ರೀಲಿಂಗ, ಅದು ಉಪನಿಷತ್ ಸ್ತ್ರೀಲಿಂಗ ಆದ್ದರಿಂದ ಅಸ್ಯಾಹ ಅಂತ ಹಾಕಿದ್ದಾರೆ. ವಾಕ್ಯೇತರೇಷು ಪೀತೋದಕಾ ಇತ್ಯಾದಿಷು ಛಂದೋಬದ್ಧೇಷು. ಈ ಒಂದು ಉಪನಿಷತ್ತೇನಿದೆ ಅದು ಗದ್ಯ ಮತ್ತು ಪದ್ಯಗಳಿಂದ ಕೂಡಿರತಕ್ಕಂಥದ್ದಾಗಿದೆ. ಕೆಲವು ಕಡೆ ಗದ್ಯ ಕೂಡ ಬರತಕ್ಕಂಥದ್ದಾಗಿದೆ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ, ಗದ್ಯಗಳು ಅಂತ ಹೇಳಿದ್ರೆ ಅದಕ್ಕೆ ನಿಗದಿತವಾದಕ್ಕಂಥ ಛಂದೋಬದ್ಧವಾದದ್ದಲ್ಲ ಅದು. ಆದ್ದರಿಂದ ಗದ್ಯ ಎಂಬತಕ್ಕಂಥದ್ದು ಇದೆ, ಛಂದೋಬದ್ಧವಾದಕ್ಕಂಥದ್ದು ಇದೆ. ಎಲ್ಲಿ ಛಂದೋಬದ್ಧವಾಗಿದೆ ಯಾವುದದು ಅಂದೆಲ್ಲ ಅವರೇ ಹೇಳ್ತಾ ಇದ್ದಾರೆ. ಪೀತೋದಕಾಹ ಜಗ್ದತೃಣಾಹ ಇತ್ಯಾದಿ ಶ್ಲೋಕಗಳಲ್ಲಿ ಛಂದಸ್ಸು ಎಲ್ಲಿದೆ ಅಂತ ಕಡೆ ಛಂದಸ್ಸನ್ನು ಅಕ್ಷರ ಗಣನೆ ತಿಳ್ಕೋಬೇಕು ನಾವು, ಅಕ್ಷರ ಲೆಕ್ಕ ಮಾಡಿ. ಬೇರೆ ಕಡೆ ಗದ್ಯ ಇರುತ್ತೆ, ಗದ್ಯಕ್ಕೇನು ಛಂದಸ್ಸೇನು ಇರೋದಿಲ್ಲ, ಅದು ಅನುಷ್ಠುಪಾದಿ ಛಂದಸ್ಸು ತಿಳ್ಕೋಬೇಕು. ದೇವತಾತು ವಾಮನಾಖ್ಯೋ ಹರಿಹಿ ದೇಹ. ವಾಮನ ರೂಪಿಯಾದ ಪರಮಾತ್ಮನ ಈ ಉಪನಿಷತ್ತಿಗೆ ಅದು ದೇವತೆ ಆಗಿದ್ದಾನೆ. ಇದು ಯಜುರ್ವೇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಉಪನಿಷತ್ತಿದು. ಯಜುರ್ವೇದಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಕೃಷ್ಣ ಯಜುಸ್ಸಂಹಿತೆಯ ಅದರಲ್ಲಿ ಕಠ ಎಂಬತಕ್ಕಂಥ ಒಂದು ಶಾಖೆ ಇದೆ, ಅದಕ್ಕೆ ಅದು ಸೇರಿರತಕ್ಕಂಥದ್ದು, ಅಂದರೆ ಯಜುರ್ವೇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಶಾಖೆ. ಇನ್ನು ಕಾಟಕೋಪನಿಷತ್ತೇನಿದೆ ಅದರಲ್ಲಿ ವಲ್ಲಿಗಳು ಅಂತ ಮಾಡಿದ್ದಾರೆ. ಪ್ರಥಮ ವಲ್ಲಿ, ದ್ವಿತೀಯ ವಲ್ಲಿ, ತೃತೀಯ ವಲ್ಲಿ ಅಂತ ಹಿಂಗೆ ಮಾಡಿದ್ದಾರೆ. ಆ ಪ್ರಥಮ ವಲ್ಲಿಯಲ್ಲಿ ಕಥೆ ಹೇಳ್ತಾ ಇದ್ದಾರೆ ಮೊದಲು. ಏನದು ಅಂದರೆ, ಅನಂತಲೋಕಾಪ್ತಿಂ ಇತ್ಯಾದಿನ ಬ್ರಹ್ಮವಿದ್ಯಾಂ ವಕ್ತುಂ ಅನಂತಲೋಕಾಪ್ತಿಂ ಅಥೋ ಪ್ರತಿಷ್ಠಾಂ ಅಂತ ಮುಂದೆ ಬರುತ್ತೆ. ಅಲ್ಲಿಂದ ಬ್ರಹ್ಮವಿದ್ಯೆಯನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಯಮದೇವರು ನಚಿಕೇತನಿಗೆ. ಅದನ್ನು ಹೇಳಬೇಕಾಗಿದ್ದರೆ ಕೇಳತಕ್ಕಂಥವರಿಗೆ ಶ್ರದ್ಧೆ ಉಂಟಾಗಬೇಕಲ್ಲ, ಅದಕ್ಕೆ ಒಂದು ಆಖ್ಯಾಯಿಕವನ್ನು ನಡೆಯತಕ್ಕಂಥ ವಿಚಾರವನ್ನು ವೇದಪುರುಷ ಹೇಳ್ತಾ ಇದ್ದಾನೆ. ಉಷನ್ನಿತಿ ಉಷನ್ ಹವೈ ವಾಜಶ್ರವಸಃ ಸರ್ವವೇದ ಸಂದದೌ. ಇಲ್ಲಿ ವಾಜಶ್ರವಸ್ ಅಂತಿದ್ದಾನೆ. ಅಂದರೆ ವಾಜಶ್ರವಸ್ ಎಂಬತಕ್ಕಂಥ ಋಷಿಯ ಮೊಮ್ಮಗನಾಗಿರತಕ್ಕಂಥವನೇನಿದ್ದಾನೆ ಅವನು ಉದ್ದಾಲಕ ಎಂಬತಕ್ಕಂಥವನು. ಆ ಉದ್ದಾಲಕ ಏನಿದ್ದಾನವನು ಉಷನ್ ಅಂತಿದೆ. ಉಷನ್ ಅಂದರೆ ಅದು ಶತ್ರಂತ ರೂಪ, ಅಂದರೆ ಇಚ್ಛೆ ಮಾಡುತ್ತಾ. ಯಾವುದಕ್ಕೆ ಅಂದರೆ ಸ್ವರ್ಗವನ್ನು ಇಚ್ಛೆ ಮಾಡ್ತಾ ಅವನು. ಅದಕ್ಕೆ ಉಷನ್ ಧಾತು ಏನಿದೆ ಅದು ವಶಕಾಂತವು ಅಂತ ಧಾತು. ಕಾಂತಿ ಅಂದರೆ ಕಾಮನೆ ಮಾಡೋದು ಅಂತ ಅರ್ಥ ಇರಲಿ, ಅದು ಶತ್ರಂತವಾಗಿರತಕ್ಕಂಥದ್ದು. ಇಲ್ಲಿ ಸಂಪ್ರಸಾರಣ ಬಂದಿದ್ದರಿಂದ ಉಷನ್
ಶತ್ರಂತವಾಗಿದೆ. ಗ್ರಹೀಜ್ಯಾವಿವಿ ಎಂಬತಕ್ಕಂಥ ಒಂದು ಸೂತ್ರದಿಂದ ಅದು ಸಂಪ್ರಸಾರಣ ಬಂದಿದೆ. ಆದ್ದರಿಂದ ಉಷನ್ ಅಂತ ಶತ್ರಂತವಾಗಿ ಅಂದರೆ ಇಚ್ಛೆ ಪಡ್ತಾ. ಏನು ಇಚ್ಛೆ ಪಡ್ತಾ ಅದು ಅಂತ ಹೇಳಿದ್ರೆ ಸ್ವರ್ಗಲೋಕಂ ಇಚ್ಛನ್ ಇತ್ಯರ್ಥ ಅಂತ ರಾಘವೇಂದ್ರ ತೀರ್ಥರು ಅದನ್ನು ಬರೆದಿದ್ದಾರೆ. ಹಾಗೆ ಉಷನ್ ಹವೈ ಹ ಮತ್ತು ವೈ ಎಂಬತಕ್ಕಂಥದ್ದು ಇದು ಪ್ರಸಿದ್ಧವಾದ ವಿಚಾರ. ಏನೋ ಊಹೆ ಮಾಡ್ಕೊಂಡು ನಾವು ಹೇಳ್ತಾ ಇರೋದಿಲ್ಲ, ನಡೆದ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಸರ್ವವೇದ ಸಂದದವು. ಸರ್ವವೇದಸ ಅಂದರೆ ಏನು? ಸರ್ವಸ್ವಂ ಅಂತ ಅರ್ಥ. ಸರ್ವವೇದಸಂ ಅಂದರೆ ಅವನಲ್ಲಿ ಏನೇನಿತ್ತೋ ಅದೆಲ್ಲವನ್ನೂ ಕೂಡ ಆ ವಾಜಶ್ರವಸನ ಮಗನಾಗಿರ್ತಕ್ಕಂಥ ಉದ್ದಾಲಕ ಏನಿದ್ದಾರೆ ಅವರು ಸ್ವರ್ಗಲೋಕವನ್ನು ಇಚ್ಛಾ ಪಟ್ಕೊಂಡು ಎಲ್ಲವನ್ನೂ ದಾನ ಮಾಡ್ತಾ ಇದ್ದಾರೆ ಬ್ರಾಹ್ಮಣರಿಗೆ. ಅದಕ್ಕೆ ಸರ್ವಸ್ವ ದಾನ ಅಂತ ಹೆಸರು. ಏನು ಇಟ್ಕೊಳ್ಳೋಂಗಿಲ್ಲ, ಎಲ್ಲ ಕೊಟ್ಬಿಡಬೇಕು ಅಂತ. ದದೌ ಬ್ರಾಹ್ಮಣೇಭ್ಯ ದತ್ತವಾನ್. ಕೊಟ್ಟರು ಅಂತಿದೆ ಇಲ್ಲಿ. ಯಾರಿಗೆ ಅಂದರೆ ಬ್ರಾಹ್ಮಣರಿಗೆ ಕೊಟ್ಟಿದ್ದಾನೆ. ಹವೈ ಪ್ರಸಿದ್ಧಂ ಏತತ್. ತಸ್ಯ ನಚಿಕೇತ ನಾಮ ಪುತ್ರ ಆಸ. ಅವನಿಗೆ ಆ ಉದ್ದಾಲಕ ಇದ್ದಾನಲ್ಲ, ಅವನಿಗೆ ನಚಿಕೇತ ಎಂಬತಕ್ಕಂಥ ಒಬ್ಬ ಮಗ ಇದ್ದ. ನಾಮ ಪುತ್ರ ಆಸ. ತಸ್ಯ ಪ್ರಸಿದ್ಧನಾದಕ್ಕಂಥ ವಾಜಶ್ರವಸಸ್ಯ ಅಂದರೆ ಪ್ರಸಿದ್ಧನಾದ ವಾಜಶ್ರವಸ್ ಎಂಬತಕ್ಕಂಥವನೇನಿದ್ದಾನೆ ಅವನಿಗೆ ನಚಿಕೇತ ಎಂಬತಕ್ಕಂಥ ಒಬ್ಬ ಪುತ್ರ ಆಸ ಬಭೂವ. ಆಸ ಅಂತ ಹೇಳಿದ್ದಾರಲ್ಲಿ ವಸ್ತುತಃ ಅಸ್ತೇರ್ಭೂ ಅಂತ ಹೇಳಿಬಿಟ್ಟು ಅಸುಧಾತುವಿಗೆ ಭೂ ಅಂತ ಪ್ರತ್ಯಯ ಬರಬೇಕು. ಅದು ವೇದ ಆದ್ದರಿಂದ ಬಂದಿಲ್ಲ, ಆಸ ಅಂತಿದೆ. ಅಥವಾ ಹಿಂದೆ ಹೇಳಿದಂತೆ ಆಸ ಎಂಬತಕ್ಕಂಥದ್ದು ತಿಂಗಂತ ಪ್ರತಿರೂಪಕ ಅವ್ಯಯ ಅಂತ ಇಟ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ಆಸ ಬಭೂವ ಇದು ನಾಮ ಅಂತ ಹೇಳಿದ್ದರಿಂದ ಅದೇನು ಹೆಸರು ಅಂತ ಅರ್ಥ ಅಲ್ಲ, ನಾಮ ಅಂದರೆ ಪ್ರಸಿದ್ಧ ಅಂತ ಅರ್ಥ. ಇದು ಅಸ್ತೇರ್ಭೂ ಇತ್ಯೇಷ ವಿಧಿ ಛಾಂದಸಸ್ತ್ವಾತ್ ನಭವತಿ ತಿಂಗಂತ ಪ್ರತಿರೂಪಕಂ ಅವ್ಯಯಂ ವಾ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಕುಮಾರಂ ಸಂತಂ ದಕ್ಷಿಣಾಸು ನಿಯಮಾನಾಸು ಶಬ್ದ ಅವಿವೇಶ. ತಮ್ಮ ಕುಮಾರಂ ಸಂತಂ, ಚಿಕ್ಕ ಹುಡುಗನೇ ಅವನು. ಅವರ ತಂದೆ ಏನಿದ್ದಾರೆ ಅವರು ಬ್ರಾಹ್ಮಣರಿಗೆಲ್ಲ ದಾನಗಳೆಲ್ಲ ಕೊಡ್ತಾ ಇದ್ದಾನಲ್ಲ, ಎಲ್ಲವನ್ನೂ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಶ್ರದ್ಧೆ ಉಂಟಾಯ್ತಂತೆ. ಅಂದರೆ ಅವನು ಯಾವ ರೀತಿ ಕೊಡ್ತಾ ಇದ್ದಾನೆ, ಏನು ಕೊಡ್ತಾ ಇದ್ದಾನೆ ನೋಡೋಣ ಎಂಬುದನ್ನು ತಿಳ್ಕೋಬೇಕು ಎಂಬತಕ್ಕಂಥ ಆಸಕ್ತಿ ಉಂಟಾಯಿತು ಅವನಿಗೆ. ತಮ್ಮ ಕುಮಾರಂ ಸಂತಂ ಅಂದರೆ ಬಾಲ್ಯ ವಯಸ್ಸಿ ಸ್ಥಿತಂ ಅಂತ ಅರ್ಥ. ಸಣ್ಣ ವಯಸ್ಸಲ್ಲಿ ಇದ್ದಾನೆ. ಶಬ್ದ ಆಸ್ತಿಕ್ಯ ಬುದ್ಧಿ, ಅವಿವೇಶ ಪ್ರವೇಶ. ಆಸ್ತಿಕ್ಯ ಬುದ್ಧಿ ಅಂದರೆ ಏನು? ಧಾರ್ಮಿಕ ಬುದ್ಧಿ ಉಂಟಾಯ್ತಂತವನಿಗೆ. ಅಂದರೆ ಶಬ್ದಾವಾನ್ ಬಭೂವ, ಶ್ರದ್ಧೆ ಉಳ್ಳವನಾದ. ಏನಂತ? ಕದಾ ಇತ್ಯದ ಉಕ್ತಂ ದಕ್ಷಿಣಾಸು. ಯಾವಾಗ ಅವನಿಗೆ ಆಸ್ತಿಕ್ಯ ಬುದ್ಧಿ ಉಂಟಾಯಿತು ಅಂತ ಹೇಳಿದ್ರೆ ದಕ್ಷಿಣಾಸು ನಿಯಮಾನಾಸು ಅಂದರೆ ಅವರ ತಂದೆ ಏನಿದ್ದಾರೆ ಅವರು ಉದ್ದಾಲಕರು, ಎಲ್ಲ ಬ್ರಾಹ್ಮಣರು ಕೂಡ ಎಲ್ಲ ದಾನವನ್ನು ಕೊಡಬೇಕು ಅಂತ ಹೇಳಿ ದಾನ ಮಾಡ್ತಾ ಇರುವ ಸಂದರ್ಭದಲ್ಲಿಯೇ ಅವನಿಗೆ ಆಸ್ತಿಕ್ಯ ಬುದ್ಧಿ ಉಂಟಾಯಿತು. ಪಿತ್ರ ಬ್ರಾಹ್ಮಣೇಭ್ಯ ದಕ್ಷಿಣಾಸು ದೀಯಮಾನಾಸು ಇತ್ಯರ್ಥ. ತಂದೆ ಇದ್ದಾನಲ್ಲ ಅವನು ಬ್ರಾಹ್ಮಣರಿಗಾಗಿ ದಕ್ಷಿಣೆ ಕೊಡ್ತಾ ಇರುವ ಸಂದರ್ಭದಲ್ಲಿ ಅವನಿಗೆ ಆಸ್ತಿಕ್ಯ ಬುದ್ಧಿ ಬಂತು, ಶ್ರದ್ಧೆ ಉಂಟಾಯಿತು. ಎಂಥದ್ದು ಕೊಡ್ತಾ ಇದ್ದ ಅವನು ಅಂದರೆ ಅಂತಹ ಗೋಮನಿಯಲ್ಲಿ ಹೇಳ್ತಾ ಇದ್ದಾರೆ. ಯಾವುದು? ನಾನಾ ವಿಧವಾದ ಜರಠ. ಜರಠ ಅಂದರೆ ವೃದ್ಧ. ಜರಠ ಅಂದರೆ ವೃದ್ಧ ಅಂದರೆ ವಯಸ್ಸಾಗೋಗಿದೆ. ನಿರ್ವೀರ್ಯ, ಯಾವ ವೀರ್ಯವೂ ಅದಕ್ಕಿಲ್ಲ. ಇಂತಹ ಗವಾದ್ಯನುಪಯುಕ್ತವಾದ ವಸ್ತುಗಳನ್ನು ದಾನ ಕೊಡ್ತಾ ಇದ್ದಾನಂಥವನು. ಅಂದರೆ ನಾವು ಕೂಡ ಹೀಗೆ ಮಾಡ್ತೇವೆ. ಯಾವುದಾದ್ರೂ ದಾನ ಎಲ್ಲವನ್ನು ದಾನ ಕೊಡಬೇಕು ಅಂತ ನಾವು ಇಟ್ಕೊಂಡು ನಮ್ಮವರಿಗೆ, ನಮ್ಮ ಅಳಿಯನಿಗೆ, ನಮ್ಮ ತಮ್ಮನಿಗೆ, ಅವರಿಗೆ ಇವರಿಗೆ ಎಲ್ಲ ಒಳ್ಳೊಳ್ಳೆದಲ್ಲಿ ಇಟ್ಕೊಂಡ್ಬಿಡೋದು ನಾವು. ಇನ್ನು ಯಾವುದೋ ಬೆಳ್ಳಿ ಗಿಳ್ಳಿ ಬಂಗಾರದೆಲ್ಲ ನಾವು ಇಟ್ಕೊಂಡ್ಬಿಟ್ಟು ನಮ್ಮವ್ರಿಗೆ ಬರಲಿ ಅಂತ ಹೇಳ್ಬಿಟ್ಟು ಇನ್ನು ಯಾವುದೋ ಸಣ್ಣ ಸಣ್ಣ ದೀಪಗಳು ಹಿತ್ತಾಳೆದು ಅಂಥದ್ದೆಲ್ಲ ಇನ್ನೊಬ್ಬರು ಕೊಡ್ತೀವಿ. ಇದು ಕೂಡ ತಪ್ಪು. ನಮಗಾಗಿ ಇಟ್ಕೊಳ್ಳೋದಲ್ಲ. ಮುಖ್ಯವಾಗಿ ಬ್ರಾಹ್ಮಣರಿಗೆ ದಾನ ಕೊಡುವಾಗ ಉತ್ತಮವಾದಕ್ಕಂಥ ವಸ್ತುಗಳೆಲ್ಲ ಬ್ರಾಹ್ಮಣರು ಕೊಡಬೇಕು. ಕಳಪೆ ಆದದ್ದನ್ನು ನಾವು ಇಟ್ಕೋಬೇಕು. ನಾವು ಹಂಗೆ ಮಾಡೋದಿಲ್ಲ. ಆಗೇನಾಗುತ್ತೆ, ಇದರಿಂದ ನಮಗೆ ಆ ದಾನ ಕೊಟ್ಟ ಪೂರ್ಣ ಫಲ ನಮಗೆ ಬರೋದಿಲ್ಲ. ಯಾಕೆಂದರೆ ದಾನ ಮಾಡುವಾಗ ಪರಮಾತ್ಮನ ಪ್ರೀತಿ ಆಗಲಿ ಅಂತಿರಬೇಕು. ಯೋಗ್ಯರಾದ ಬ್ರಾಹ್ಮಣರಿಗೆ ನಾವು ಕೊಡಬೇಕು. ಆದ್ದರಿಂದ ನಮ್ಮವರಿಗೆ ಕೊಟ್ವಿ ಅಂತ ಹೇಳಿದ್ರೆ ಅದು ದಾನ ಅನಿಸ್ಕೊಳ್ಳೋದಿಲ್ಲ. ಇವನು ಹಾಗೆ ಮಾಡ್ತಾ ಇದ್ದ. ದಾನ ಒಳ್ಳೊಳ್ಳೆದೆಲ್ಲ ತಾವು ಇಟ್ಕೊಂಡ್ಬಿಟ್ಟಿದ್ದ. ಜರಟವಾದಕ್ಕಂಥ ನಿರ್ವೀರ್ಯವಾದಕ್ಕಂಥ ಗೋವುಗಳೇನಿದೆ ಅದನ್ನು ಬ್ರಾಹ್ಮಣರಿಗೆ ದಾನ ಕೊಡ್ತಾ. ಅದು ಹಾಲು ಕೂಡ ಕೊಡೋದಿಲ್ಲ, ಅದು ಅಂಥದ್ದು ಕೊಡ್ತಾ ಇದ್ದಾನೆ. ಈ ನಾನಾ ವಿಧವಾದ ಜರಟವಾದ ನಿರ್ವೀರ್ಯವಾದ ಗೋವುಗಳನ್ನು ದಾನ ಕೊಡುವ ಸಂದರ್ಭದಲ್ಲಿ ಅವನಿಗೆ ಶ್ರದ್ಧ ಉಂಟಾಯ್ತಂತೆ. ಏನು? ಅನುಪಯುಕ್ತ ಗವಾದಿಕಂ ಅಸ್ವರ್ಗ್ಯಂ ಕಿಮರ್ಥಂ ದದಾತಿ ಪಿತಾ ಅಂತ ಉಂಟಾಯ್ತಂತವನಿಗೆ. ಯಾವುದೇ ಒಂದು ಉಪಯೋಗ ಇಲ್ಲದೆ ಇರತಕ್ಕಂಥ ಈ ಗೋವುಗಳನ್ನು ಸ್ವರ್ಗಕ್ಕೋಸ್ಕರವಾಗಿ ಯಾಕೆ ಕೊಡ್ತಾ ಇದ್ದಾನೋ ನಮ್ಮಪ್ಪ ಅಂತ ಶ್ರದ್ಧೆ ಉಂಟಾಯ್ತಂತೆ. ಯಾಕೆಂದರೆ ನದೇಯಂ ಮಿತಿ ವದಾಮಿ, ಇಂಥ ಗೋವುಗಳನ್ನು ಕೊಡಬೇಡಪ್ಪ, ಇಂಥ ಗೋವು ಕೊಡಬೇಡ.
ಯಾಕೆ ಪುತ್ರಸ್ಯ ಬುದ್ಧಿ ಆಸೀತ್, ಶಬ್ದ ಆವಿವೇಶ ಅಂದರೆ ಇಂತಹ ಗೋವನ್ನು ದಾನ ಮಾಡಬೇಡ ಅಂತ ನಮ್ಮ ಅಪ್ಪನಿಗೆ ಹೇಳ್ತೀನಿ ಎಂಬುದಕ್ಕಂಥ ಒಂದು ಬುದ್ಧಿ ಉಂಟಾಯಿತು ಅವನಿಗೆ ಅಂತ ಹೇಳ್ತಾ ಇದ್ದಾರೆ. ಎಂಥ ಹಸುವನ್ನು ಕೊಡ್ತಾ ಇದ್ದ ಎಂಬುದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. 2ನೇ ಶ್ಲೋಕದಲ್ಲಿ ಶಬ್ದ ವಿಶಿಷ್ಟತ್ವಮೇವ ವಿನಕ್ತಿ ಅಲ್ವಾ. ಶಬ್ದ ವಿಶಿಷ್ಟತ್ವ ಅಂದರೆ ಶಬ್ದೆ ಬಂತಲ್ಲ, ಅದೇನೋ ಶಬ್ದ ವಿಶಿಷ್ಟನಾಗಿದ್ದಾನೆ ಅಂತ ಹೇಳಿದ ಮೇಲೆ ಅದು ಎಂಥ ಗೋವನ್ನು ದಾನ ಕೊಡ್ತಾ ಇದ್ದ ಅವನು, ಅದನ್ನೇ ವ್ಯಕ್ತಗೊಳಿಸ್ತಾ ಇದ್ದಾರೆ. ಪೀತೋದಕಾಹ ಇತಿ. ಪೀತೋದಕಾಹ ನೋಡಿ ಇಲ್ಲಿ ಅಂದರೆ ಪೀತಮೇವ ಉದಕಂ ಯಾಭಿ, ಯಾವ ಗೋವುಗಳಿಂದ ಹಿಂದೆ ನೀರು ಕುಡಿದಿತ್ತಷ್ಟೇ, ಈಗ ನೀರು ಕುಡಿಲಿಕ್ಕೂ ಕೂಡ ಶಕ್ತಿ ಇಲ್ಲ ಅದಕ್ಕೆ, ಅದು ಇವತ್ತು ನಾಳೆ ಸಾಯೋದು ಅಂತ ಹಸು ದಾನ ಕೊಡ್ತಾ ಇದ್ದ ಅಂತೆ. ಪೀತ ಉದಕ, ಹಿಂದೆ ನೀರು ಕುಡಿದಿದ್ವು ಅಷ್ಟೇ, ಈಗ ನೀರು ಕುಡಿಲಿಕ್ಕೂ ಕೂಡ ಅದಕ್ಕೆ ಶಕ್ತಿ ಇಲ್ಲ ಅಂಥದ್ದು. ಜಗ್ಧ ತೃಣಾಹ, ತೃಣಗಳೇನಿದೆ ಹುಲ್ಲು ಅದನ್ನು ಹಿಂದೆ ತಿಂದಿತ್ತು ಅಷ್ಟೇ. ಜಗ್ಧಂ ತೃಣಂ ಯಾಭಿ. ದುಗ್ಧದೋಹಾಹ, ಕರುಗಳನ್ನು ಹಾಕಿದ್ದವು, ಹಾಲನ್ನು ಕೊಟ್ಟಿದ್ದವು, ಆದರೆ ಈಗ ಮಾತ್ರ ಕೊಡುವ ಸ್ಥಿತಿಲಿಲ್ಲ, ಯಾವಾಗ ಬೇಕಾದರೂ ಸಾಯಬಹುದಂಥದ್ದು. ನಿರೀಂದ್ರಿಯ, ಕಣ್ಣು ಕಾಣಿಸಲ್ಲ, ಅಗಿಲಿಕ್ಕೆ ಹಲ್ಲುಗಳು ಸರಿ ಇಲ್ಲ, ಕಿವಿ ಕೇಳಿಸಲ್ಲ, ಇಂಥ ಸ್ಥಿತಿಯಲ್ಲಿದೆ ಅಂತ ನಿರೀಂದ್ರಿಯ, ಇಂದ್ರಿಯ ಸಾಮರ್ಥ್ಯವನ್ನು ಕಳ್ಕೊಂಡಿದೆ. ಇಂತಹ ಗೋವುಗಳು ನಾವು ಕೊಡ್ತಾ ಇದ್ದಾನಲ್ಲ, ಇದಕ್ಕೆ ಫಲ ಏನು ಗೊತ್ತಾ, ಇದಕ್ಕೆ ದುಷ್ಫಲ. ಯಾಕೆಂದರೆ ಅನಂದಾನಾಮತೆ ಲೋಕಾಹ, ಆನಂದ, ಆನಂದ ಅಲ್ಲ ಇದು, ಆಮೇಲೆ ಅನಂದಾನಾಮತೆ ಲೋಕಾಹ. ನಂದ ಅಂದರೆ ಆನಂದ, ನಂದ ಅಂದರೆ ಆನಂದ ಅಂದರೆ ದುಃಖದ ಲೇಷವೂ ಇಲ್ಲದೆ ಇರತಕ್ಕಂಥದ್ದೇನಿದೆ ಅಂತಹ ಒಂದು ನರಕಕ್ಕೆ ಹೋಗಿ ಬೀಳ್ತಾನೆ ಅವನು. ಇಂಥ ಇದು ವಸ್ತು ದಾನ ಕೊಟ್ಟರೆ ನೋಡಿ, ದಾನ ಕೊಡ್ತಾ ಇದ್ದಾರೆ, ಸರಿಯಾದ ದಾನ ಕೊಡಲಿಲ್ಲ ಅಂದರೆ ಸುಖದ ಲೇಷವೂ ಇಲ್ಲದೆ ಇರತಕ್ಕಂಥ ಒಂದು ದೊಡ್ಡ ನರಕಕ್ಕೆ ಹೋಗಿ ಬೀಳ್ತಾರೆ. ಆನಂದ ನಾಮತೆ ಲೋಕಾಹ ಅಂದರೆ ಯಾರು ಇಂತಹ ಗೋಗಳನ್ನು ದಾನ ಕೊಡ್ತಾರೆ, ಅನುಪಯುಕ್ತವಾದ ಗೋಗಳನ್ನು ದಾನ ಕೊಡ್ತಾರೆ, ಅದು ಆನಂದ ಎಂಬತಕ್ಕಂಥ ಸುಖವೇ ಇಲ್ಲದೆ ಇರತಕ್ಕಂಥ ಲೋಕಕ್ಕೆ ಹೋಗಿ ಬೀಳ್ತಾರೆ. ತಾನ್ಸ ಗಚ್ಚತಿ ತಾ ದದತಿ, ಇಂತಹ ಗೋವುಗಳನ್ನು ದದಕ್ಕೆ ಕೊಡತಕ್ಕಂಥ ವ್ಯಕ್ತಿಯು ತಾನು ಆನಂದ ಎಂಬತಕ್ಕಂಥ ಲೋಕಗಳಿದೆ ಸಹ ಗಚ್ಚತಿ, ಅಲ್ಲಿ ಹೋಗಿ ಅವನು ಬೀಳ್ತಾನೆ. ಅದಕ್ಕೋಸ್ಕರ ಇಂಥ ಗೋಗಳನ್ನು ದಾನ ಮಾಡಬಾರ್ದು. ನಾವು ಅಷ್ಟೇ ಇದರಿಂದ ಅರ್ಥ ಮಾಡ್ಕೋಬೇಕು. ನಾವು ಉಪನಿಷತ್ತು ಭಾಗವತಾದಿಗಳು ಏನು ಕಥೆ ಹೇಳಿದರೂ ಕೂಡ ಆ ಕಥೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಮಾಡದೇ ಇರಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಎಂಬತಕ್ಕಂಥದ್ದು. ಆಗ ಮಾತ್ರ ಇದನ್ನು ಕೇಳಿದ್ದು ಸಾರ್ಥಕವಾಗುತ್ತೆ. ಅಂದ್ರೇನು, ಯಾವುದೇ ವಸ್ತು ನಾವು ದಾನ ಮಾಡಿದಾಗ ಅದು ಅವರಿಗೆ ಉಪಯೋಗ ಆಗಿರಬೇಕು ಎಂಬತಕ್ಕಂಥ ಅಂಶ ನಾವು ತಿಳ್ಕೋಬೇಕು. ಅದು ಉಪಯೋಗ ಆಗಬೇಕು, ಅವರಿಗೆ ಉಪಯೋಗ ಆಗಲ್ಲದೇ ಇರತಕ್ಕಂಥ ಕೊಡಬಾರ್ದು. ಈಗ ಕುಬುಸವನ್ನು ಕೊಡ್ತಾರೆ ಅಂತ ಹೇಳಿದರೆ ಅವರು ಹಾಕ್ಕೊಂಡಿರತಕ್ಕಂಥದ್ದು ಅವರ ಹತ್ರ ಏನು ಕುಬುಸ ಇದೆ ಅದನ್ನು ತೆಗೆದು ಈ ಕುಬುಸನ್ನು ಹೊಲಿಸ್ಕೊಂಡು ಹಾಕ್ಕೊಂಡ್ಬಿಡಬೇಕು, ಆ ರೀತಿ ಇರಬೇಕು. ಬಳೆ ಕೊಟ್ಟರು ನಾವು ಅಂತ ಹೇಳಿದ್ರೆ ಆ ಬಳೆ ಹೇಗಿರಬೇಕು, ಅವರು ಹಾಕ್ಕೊಂಡಿದ್ದಾರಲ್ಲ ಅದಕ್ಕಿಂತಲೂ ಕೂಡ ಅದ್ಭುತವಾಗಿತ್ತು ಅಂತ ಹೇಳಿದ್ರೆ ಆಗೇನಾಗುತ್ತೆ, ಇದನ್ನು ತೆಗೆದು ಅದನ್ನು ಹಾಕ್ಕೊತಾರೆ. ಆಗ ಆ ದಾನ ಎಂಬತಕ್ಕಂಥದ್ದು ಸಾರ್ಥಕವಾಗುತ್ತೆ ಹೊರತಾಗಿ ಇಲ್ಲ ಸಾರ್ಥಕವಾಗುವುದಿಲ್ಲ. ಅದನ್ನು ಉಪಯುಕ್ತವಾದದ್ದನ್ನೇ ಕೊಡಬೇಕು ಅಂತ ಅರ್ಥ. ಅಂದರೆ ನಾವು ಕೊಟ್ಟಿರತಕ್ಕಂಥ ಒಂದು ವಸ್ತು ಏನಿದೆ ಅವನು ಅದನ್ನು ಉಪಯೋಗ ಮಾಡ್ಕೋಬೇಕು, ಆಗ ಮಾತ್ರ ಫಲ ಬರುತ್ತೆ. ಪೀತಮೇವ ಉದಕಂ ಯಾಭಿಹಿ ನತು ಪಾತವ್ಯಮಸ್ತಿ, ಹಿಂದೆ ಕುಡಿದಿದ್ದಷ್ಟೇ, ಪಾತವ್ಯ ಈ ಕುಡಿಬೇಕಾದ್ದೇನಿಲ್ಲ ಅಂತಹದ್ದು ಪೀತೋದಕ. ಆಮೇಲೆ ಜಗ್ಧಮೇವ ಭಕ್ಷಿತಮೇವ ತೃಣಂ, ಹಿಂದೆ ಭಕ್ಷಿತ ತಿನ್ನಲ್ಪಟ್ಟಿತ್ತು, ಹುಲ್ಲು ತಿನ್ನಲ್ಪಟ್ಟಿದ್ದು ಈ ಗೋವಿನಿಂದ, ಅದನ್ನಂತೂ ಜಗ್ಧವ್ಯಮಸ್ತಿ, ಈಗ ತಿನ್ನಲಿಕ್ಕಿಲ್ಲ. ದುಃಖ್ಯತೆ ಇತಿ ದೋಹ ಅಂದರೆ ಹಾಲನ್ನು ಕರೆಯೋದು ಅಂತ ಅರ್ಥ. ಕರ್ಮಣಿ ಘಣಿ ಪ್ರತ್ಯಯ ಅದು ಅಂದರೆ ದುಃಖ್ಯತೆ ಇತಿ ದೋಹ, ಯಾವುದು ಕರೆಯಲ್ಪಡ್ಬೋದೋ ಅದು ದೋಹ. ದೋಹ ಅಂದರೆ ಹಾಲು ಅಂತ ಅರ್ಥ. ಹಾಲು ಕೊಡ್ತಾ ಇತ್ತು ಅಷ್ಟೇ, ಈಗ ಕೊಡೋದಿಲ್ಲ. ದುಗ್ಧಯೇವ ದೋಹ, ಹಿಂದೆ ಹಾಲು ಕರೆದಿತ್ತಷ್ಟೇ, ಈಗ ಕರಲಿಕ್ಕೆ ಸಾಧ್ಯ ಇಲ್ಲ. ನದು ದೊಗ್ಧವ್ಯಮಸ್ತಿ ಅಂತ ದುಗ್ಧದೋಹ. ನಿರೀಂದ್ರಿಯ ಅಂದರೆ ನಿರ್ವೀರ್ಯಾಹ ಅಂದರೆ ದುರ್ಬಲವಾಗತಕ್ಕಂಥ ಗೋವುಗಳು. ತಾಹ ಉಕ್ತರೂಪಾಹ ಗಾಹ ದದತ್, ಯಾರು ಕೊಡ್ತಾರೋ ಪ್ರಯಚ್ಛನ್ ಸಹ ಪುಮಾನ್ ತಾನ್ ಲೋಕಾನ್ ಗಚ್ಚತಿ, ಆ ಲೋಕಕ್ಕೆ ಹೋಗ್ತಾನೆ. ಅದ್ಯಾವುದು, ತೇ ಪ್ರಸಿದ್ಧವಾಗಿರತಕ್ಕಂಥ ಆನಂದಾಹ ಅವಿದ್ಯಮಾನ ಸುಖಾಹ ಯ ಇತಿ ಶೇಷಃ, ಯಾರು ಕೊಡ್ತಾನೋ ಅವನು ಅಲ್ಲಿಗೆ ಹೋಗ್ತಾನಂತೆ. ಯೇ ಲೋಕಾಹ ತಾನ್ ಇತ್ಯೇವಂ ಶಬ್ದ ಅವಿವೇಶ. ಯೇ ಲೋಕಾಹ ತಾನ್, ಯಾವುದು ದುಃಖವೇ ಇರತಕ್ಕಂಥ ಸುಖವೇ ಇಲ್ಲದೆ ಇರತಕ್ಕಂಥ ಲೋಕ ಇದೆಯೋ ಅದಕ್ಕೆ ಹೋಗ್ತಾನೆ ಅಂತ ಶ್ರದ್ಧೆ ಉಂಟಾಯ್ತಂತ ಅವನಿಗೆ. ಅಂದರೆ ಆಸ್ತಿಕ್ಯ ಬುದ್ಧಿ, ಧರ್ಮದ ಬುದ್ಧಿ ಬಂತು, ಇದನ್ನು ಕೊಡಬೇಡ ಅಂತ ಹೇಳ್ತೀನಿ ಅಂತ ಬಂದು ಹೇಳ್ತಾ ಇದ್ದಾನೆ. ಏವಂ ಶ್ರದ್ಧಾವಿಷ್ಟ ಸಹ ಪುತ್ರ ಪಿತರಂ ಉವಾಚ. ಹ ಎಂಬುದು ಕೀಲ ಎಂಬ ಅರ್ಥದಲ್ಲಿ, ಹೇಳಿದನಷ್ಟೇ. ಅಖಿಲ ಅಂದರೆ ಹೇಳಿದನಷ್ಟೇ ಅಂತ, ಪ್ರಸಿದ್ಧ ಅಂತ ಅರ್ಥ.
ಸಹೋವಾಚ ಪಿತರಂ ತಥಾ ತಥಾ ಅಂದರೆ ತಾತ ತಂದೆಯೇ ಅಂತ ಅರ್ಥ. ಸಂಸ್ಕೃತದಲ್ಲಿ ಕನ್ನಡದಲ್ಲಿ ತಾತ ಅಂದರೆ ನಮಗೆ ಅಜ್ಜ ಅಂತ ಹೆಸರು ಬರುತ್ತೆ, ತಾತ ಅಂದರೆ ಅಲ್ವಾ, ಪಿತಾಮಹ ಅಂತ ಅರ್ಥ ಬರುತ್ತೆ. ಸಂಸ್ಕೃತದಲ್ಲಿ ತಾತ ಅಂದರೆ ತಾತಸ್ತು ಜನಕ ಪಿತಾ, ತತ ಅಂತೂ ಹೇಳ್ಬೋದು, ತಾತ ಅಂತೂ ಹೇಳ್ಬೋದು ಬೇಕಾದ್ರೆ. ಹಾಗೆ ತಥೇತಿ ಹೇ ತಥ ಅಂದರೆ ಎಲ್ಲೋ ತಂದೆಯೇ ತಾತ, ಮಾಂ ಕಸ್ಮೈ ದಾಸ್ಯತಿ ಸಹೋವಾಚ ಪಿತರಂ, ತಂದೆ ಹೇಳ್ದ ಕಸ್ಮೈ ಮಾಂ ದಾಸ್ಯತಿ, ನನ್ನನ್ನು ಯಾರು ಕೊಡ್ತಾ ಇದ್ದಿ ತಂದೆ, ಸರ್ವಸ್ವದಾನ ಮಾಡ್ತಾ ಇದ್ದೀಯಲ್ಲ ನೀನು, ಹಾಗೆ ನಾನು ಕೂಡ ಸರ್ವಸ್ವ ಸೇರಿನಲ್ಲ, ನನ್ನನ್ನು ಯಾರು ಕೊಡ್ತಾ ಇದ್ದಿ. ಇತಿ ದ್ವಿತೀಯಂ, ಮೊದಲು ಒಂದು ಸತ್ಯ ಹೇಳ್ದ, ದ್ವಿತೀಯಂ ಎರಡನೇ ಸತ್ಯ ಹೇಳ್ದ, ತೃತೀಯಂ ಮೂರನೇ ಸತ್ಯ ಹೇಳ್ದ ತಂಹೋವಾಚ. ಆಗ ಅವನಿಗೆ ಕೋಪ ಬಂತಂತ ಅವನಿಗೆ, ನನ್ನನ್ನು ಯಾರು ಕೊಡ್ತಾ ಇದ್ದಿ, ನನ್ನನ್ನು ಯಾರು ಕೊಡ್ತಾ ಇದ್ದಿ, ನನ್ನನ್ನು ಯಾರು ಕೊಡ್ತಾ ಇದ್ದಿ ಅಂತ ಕೋಪ ಬರಲ್ವಾ, ನಿನ್ನನ್ನು ಯಮನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟ. ಕೋಪ ಬಂದು ಮೃತ್ಯುವೇ ತ್ವಾ ದದಾನಿ, ಮೃತ್ಯು ಕೊಟ್ಬಿಡ್ತೀನಿ ಹೋಗಿ ನಿನ್ನನ್ನು ಅಂತ ಕೋಪದಿಂದ ಹೇಳಿದಂತೆ. ಅದನ್ನು ಹೇಳ್ತಾ ಉಕ್ತಿ ಪ್ರಕಾರಮೇವಾಹ ತಥೇತಿ ಹೇ ತಥಾ ತಾತ ಮಾಂ ಕಸ್ಮೈ ದಾಸ್ಯತೀತಿ. ಅವನ ಅಭಿಪ್ರಾಯ ಏನಂದರೆ, ನಾನು ಸಶಕ್ತನಾಗಿದ್ದೇನೆ, ದೃಢವಾದ ಇಂದ್ರಿಯಗಳು ನನಗಿದೆ, ನನ್ನದಾದರೂ ಒಬ್ಬ ಬ್ರಾಹ್ಮಣ ಕೊಟ್ಟರೆ ನಂದು ಒಂಚೂರು ಉಪಕಾರ ಆಗ್ಬೋದು, ಈ ಗೋವುಗಳಿಂದ ಏನು ಉಪಕಾರವೂ ಇಲ್ಲ, ಅದಕ್ಕೆ ನನ್ನನ್ನಾದರೂ ಕೊಟ್ಟು ನಿನ್ನ ಸರ್ವಸ್ವ ದಾನವನ್ನು ಸಾರ್ಥಕ ಮಾಡ್ಕೋ, ಆ ಸ್ವರ್ಗವನ್ನು ಪಡ್ಕೋ ಎಂಬ ಉದ್ದೇಶ ಇತ್ತು ಅಂತ ಹೇಳ್ತಾ ಇದ್ದಾರೆ. ಮಾಂ ದತ್ವಾಪಿ, ನನ್ನನ್ನು ಕೊಟ್ಟಾದರೂ ಸರ್ವಸ್ವ ದಕ್ಷಿಣ ಪ್ರತಿಜ್ಞಾ ಪೂರೈತವ್ಯ, ಅದನ್ನು ಪೂರ್ತಿ ಮಾಡ್ಕೋ ನೀನು. ನೇತಾದೃಶೀ ಗಾಹ, ಇಂತಹ ದುಗ್ಧದೋಹವಾಗಿರ್ತಕ್ಕಂಥ ಗೋವುಗಳನ್ನು ಮಾದೇಹಿ ನ ದೇಹಿ ಇತಿ ತದ್ವಚನ ಅಭಿಪ್ರಾಯೋ ಜ್ಞೇಯ ಅಂತ ರಾಯರು ಬರೀತಾರೆ. ದ್ವಿತೀಯಂ ತೃತೀಯಂ ಇತಿ ಏವಂ ಪ್ರಕಾರೇಣ ದ್ವಿತೀಯವಾರಂ ತೃತೀಯವಾರಂ, ಈ ರೀತಿಯಾಗಿ ಎರಡು ಸಾರಿ ಮೂರನೇ ಸರ್ತಿ ಹೇಳ್ದ. ಚೋವಾಚೆ ಇತ್ಯರ್ಥಃ. ಮಾಂ ಕಸ್ಮೈ ದಾಸ್ಯತಿ ಇತಿ ಪುತ್ರೇಣ ತ್ರಿವಾರ ಮುಕ್ತೇ ಸತಿ ಕುಪಿತಃ ಪಿತ ತಂ ಪುತ್ರಂ ಉವಾಚ. ಏನಂತ ಆಶ್ಚರ್ಯ ಅಂತೆ. ಅವನ ಅಭಿಪ್ರಾಯ ತಿಳ್ಕೊಳ್ಳದೆ ನಿನ್ನನ್ನು ಯಮನ ಕೊಡ್ತೀನಿ ಅಂತ ವಿಷಯ ಹೇಳಿದ್ನಲ್ಲ ಅವನು. ತ್ವಾ ಅಂದರೆ ತ್ವಾಂ ಮೃತ್ಯುವೇ ಯಮಾಯ ದದಾನಿ, ನೀನು ಯಮನಿಗೆ ದಾನ ಕೊಟ್ಬಿಡ್ತೀನಿ ಅಂತ ಅನ್ನಂತೆ. ಅಂದರೆ ಸಾಯಿ ಹೋಗು ಅಂತ ಹೇಳಿಬಿಟ್ಟ. ಮರಿಯತ್ಸ್ವ ಇತಿ ಶಶಾಪ, ಸತ್ತು ಹೋಗು ಅಂತ ಹೇಳಿದಂತೆ. ನೋಡಿ, ಯಾರಾದರೂ ಒಂದು ತಪ್ಪನ್ನು ಮಾಡ್ತಾ ಇದ್ದಾಗ ಚಿಕ್ಕ ಮಕ್ಕಳು ಮೊದಲಾದವರು ಅವರು ತಿಳ್ಕೊಂಡಿರತಕ್ಕಂಥವರು ಅವರೇನಾದರೂ ಸರಿಯಾಗಿ ಹೇಳಿದಾಗ, ಹೌದಲ್ಲ ಈ ಮಗು ಇರೋ ಬುದ್ಧಿ ಕೂಡ ನನಗಿಲ್ವಲ್ಲ ಅಂತ ತಿಳ್ಕೊಂಡು ಅದನ್ನು ಸರಿ ಮಾಡಿಸ್ಕೋಬೇಕು ಅಷ್ಟೇ ಹೊರತಾಗಿ. ಯಾಕೆ ಅಂದರೆ ಯುಕ್ತಿಯುಕ್ತವಾದ ಮಾತು ಯಾರು ಹೇಳಿದ್ರು ಕೇಳಬೇಕು ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಯುಕ್ತಿಯುಕ್ತಂ ವಚೋ ಗ್ರಾಹ್ಯಂ ಬಾಲಾದಪಿ ಶುಕಾದಪಿ, ಬಾಲಕನಾಗಿರಲಿ ಗಿಣಿ ಇರಲಿ ಬೇಕಾದರೆ ಅಲ್ವಾ, ಅದು ನಾವು ಕೇಳಬೇಕು ಅಂತ ಶಾಸ್ತ್ರ ಹೇಳ್ತಾರೆ. ಅವಾಗ ಅದನ್ನು ಕೇಳದೆ ಅವನಿಗೆ ನಾವು ಕೇಳದೆ ಏನು ಮಾಡ್ತೇವೆ, ನೀಯೇ ನಮಗೇನು ಹೇಳಬೇಕಾಗಿಲ್ಲ, ನಮಗೆಲ್ಲ ಗೊತ್ತು ಹೋಗು ಅಂತ ಹೇಳಿ ಕಳಿಸ್ತೇವೆ. ಅವನು ಶಾಪ ಕೊಟ್ಟ ಅವನು, ಇಲ್ಲಿ ನಾವು ಆ ರೀತಿ ಹೇಳ್ತೀವಿ. ಹಾಗಾದರೆ ಅಲ್ಲಿ ಯಾರು ವಾಜಶ್ರವಸ್ಸಿದ್ದಾನೆ ಅವನ ಜಾಗದಲ್ಲಿ ನಾವಿದ್ದೇವೆ ಅಂತ ತಿಳ್ಕೋಬೇಕು. ಅವನ ಮಗ ಅಥವಾ ಅವನ ಶಿಷ್ಯ ಅಥವಾ ಇನ್ಯಾರಾದರೂ ಬೇರೆ ವ್ಯಕ್ತಿಗಳು ನಮಗೆ ಹೇಳ್ತಾ ಇದ್ದೆ ಅಂತ ತಿಳ್ಕೋಬೇಕು. ನಾವು ಅವರನ್ನು ಬೈದು ಅವರ ಬಾಯಿ ಮುಚ್ಚಿಸಬಾರ್ದು. ಅವ್ರು ಹೇಳಿದ್ದನ್ನು ಕೂಡ ನಾವು ಶ್ರದ್ಧೆಯಿಂದ ಕೇಳಿಕೊಂಡು ಅವನು ಏನು ಹೇಳ್ತಾ ಇದ್ದೆ ಕೇಳೋಣ ಅಂಥೇಳಿ ಅದಕ್ಕೆ ನಾವು ಅದನ್ನು ವ್ಯತ್ಯಾಸ ಮಾಡ್ಕೋಬೇಕು. ನಾವು ಪಿತ್ರ ಶಪ್ತಶ್ಚ ಪುತ್ರ, ತಂದೆಯಿಂದ ಶಪ್ತನಾಗಿರ್ತಕ್ಕಂಥ ಪುತ್ರ ಶಾಪಂ ಅಂಗೀಕೃತವಾನ್, ಆಯ್ತು ತಂದೆ ನೀನು ಅವನನ್ನು ಕೊಟ್ಟಿದ್ದೀಲಿ, ಯಮನ್ ಕೊಟ್ಟಿದ್ದೀಯಲ್ವಾ, ನಾನು ಅವನ ಹತ್ರ ಹೋಗ್ತೀನಿ, ಏನು ತೊಂದರೆ ಇಲ್ಲ ಅಂತಾನೆ. ಇತ್ಯಾಹ ಬಹೂನಾಮಿತಿ. ಬಹೂನಾಮೇಮಿ ಪ್ರಥಮಃ ಬಹೂನಾಮೇಮಿ ಮಧ್ಯಮಃ ಕಿಂ ಸ್ವಿತ್ ಯಮಸ್ಯ ಕರ್ತವ್ಯಂ ಏನು ಮಯಾತ ಕರಿಷ್ಯತಿ. ಆಯ್ ಸ್ವಾಮಿ, ನನಗೇನು ಭಯ ಇಲ್ಲ, ನೀವು ಹೋಗು ಅಂದಿಯಲ್ಲ, ಎಷ್ಟೋ ಜನ ನನ್ನ ಹಿಂದೆ ಸಾಯೋರಿದ್ದಾರೆ, ಅವರಿಗೆ ಮುಂದಾಳಾಗಿ ನಾವು ಹೋಗ್ತಾ ಇದ್ದೇವೆ. ನಾವು ಮೊದಲು ಹೋಗ್ತಾ ನನ್ನ ಹಿಂದೆ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಈಗಾಗಲೇ ಸತ್ತು ಹೋಗಿದ್ದಾರೆ, ಅವ್ರ ಹಿಂದೆ ನಾವು ಹೋಗ್ತಾ ಇದ್ದೀರಿ. ಅಂದರೆ ಈ ಮರಣ ಎಂಬುದಕ್ಕಂಥದ್ದು ಅಪರಿಹಾರ್ಯವಾದ ಅರ್ಥ ಇದು. ತಸ್ಮಾತ್ ಅಪರಿಹಾರ್ಯೇರ್ತೆ ನ ತ್ವಂ ಶೋಚಿತು ಅರ್ಹಸಿ ಅಂತ ಹೇಳಿದಂತೆ ಬಹೂನಾಂ ಏಮಿ ಮಧ್ಯಮಃ ಪ್ರಥಮಃ ಬಹೂನಾಂ ಮರಿಷ್ಯಮಾಣಾನಾಂ ಮಧ್ಯೆ, ಎಷ್ಟೋ ಜನ ಸಾಯಲಿದ್ದಾರೆ, ಮುಂದೆ ಸಾಯಲಿದ್ದಾರೆ, ಅಂಥವರ ಮಧ್ಯೆ ಅಹಂ ಪ್ರಥಮಃ ಸನ್ ಯಮಂ ಯಾಮಿ ಎಂದು ಹೋಗ್ತೇನೆ ಅಂತ ಕ್ರಿಯಾಪದ ಅಂದು ಹೋಗ್ತೇನೆ. ಬಹೂನಾಂ ಮೃತಾನಾಂ ಮಧ್ಯೆ, ಎಷ್ಟೋ ಮೃತರಾಗ್ಬಿಟ್ಟಿದ್ದಾರೆ, ಅವರಲ್ಲಿ ಮಧ್ಯಮಃ ಸನ್ ಯಮಂ ಯಮನ ಹತ್ತಿರ ಮೇಗುತ್ತಾರೆ. ಆದರೆ ನನಗೊಂದು ಸಂದೇಹ, ನನ್ನಿಂದ ಯಮನಿಗೆ ಆಗಬೇಕಾದ ಕೆಲಸ ಏನಿದೆ,
ಈ ಬ್ರಾಹ್ಮಣನಿಗಾದ ಏನು ಕೆಲಸ ಆಗ್ಬೋದು ಬೇಕಾದರೆ, ಆ ಯಮನಿಗೆ ದಾನ ಕೊಡ್ತಾ ಇದ್ದೀನಿ ನನ್ನನ್ನು, ಆದರೆ ನನ್ನಿಂದ ಯಮನಿಗಾಗಬೇಕಾದ ಉಪಯೋಗ ಏನಿದೆ? ತದಾ ಯಮಸ್ಯ ಮಯ ಕಿಂ ಸ್ವಿತ್ ಕಿಂ ವಾ ಕರ್ತವ್ಯಂ ಸ್ಯಾತ್, ನನ್ನಿಂದ ಅವನಿಗೆ ಏನಾಗಬೇಕು? ಏನು ಮಯಾದ್ಯ ಕರಿಷ್ಯತಿ, ನನ್ನಿಂದ ಮಾಡಬಹುದಾದ ಒಂದು ಕೆಲಸ ಅವನಿಗೆ ಏನಿದೆ? ಅವನಿಗೆ ಯಾಕೆ ಕೊಟ್ಟು? ತತ್ ಕಿಮಸ್ತಿ ನ ಕಿಮಪಿ, ಏನೂ ಇಲ್ಲ ನನ್ನಿಂದ ಆಗಬೇಕಾದವನಿಗೆ. ಯಾಕೆ ಅಂದರೆ ಅಪರೋಕ್ಷ ಜ್ಞಾನಿಯಾಗಿರತಕ್ಕಂಥ ಪೂರ್ಣಕಾಮನಾದ ಯಮಧರ್ಮರಾಯನಿಗೆ ನನ್ನನ್ನು ಯಾತಕ್ಕೆ ದಾನವಾಗಿ ಕೊಡ್ತಾ ಇದ್ದಿ ಎಂಬುದು ನನಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ತಥಾಪಿ ಚೇತ್ ಗಚ್ಚೇತಿ ಬ್ರೂಷೆ, ಆದರೂ ಕೂಡ ನೀವು ಹೋಗು ಅಂತ ಹೇಳಿದ್ದಿ, ಗಚ್ಚಾಮೇವ, ಹೋಗ್ತೀನಿ. ಯಾಕೆಂದರೆ ಸಿದ್ಧಸ್ಯ ಮರಣಸ್ಯ ತ್ವಯಾ ದತ್ತತ್ವ, ಮರಣ ಎಂಬುದಕ್ಕಂಥದ್ದು ಹುಟ್ಟಿದ ಮೇಲೆ ಅದು ಸಿದ್ಧ. ದೇಹ ಎಂಬುದಕ್ಕಂಥದ್ದು ನಾಶ ಆಗೇ ಆಗುತ್ತೆ, ಆತ್ಮ ಎಂಬುದಕ್ಕಂಥದ್ದು ನಾಶ ಆಗೋದಿಲ್ಲ. ಆದ್ದರಿಂದ ದೇಹ ನಾಶ ಆದರೆ ಇನ್ನೊಂದು ದೇಹ ಬಂದೇ ಬರುತ್ತೆ, ಅದಕ್ಕೆ ನಾವು ದುಃಖ ಪಡಬೇಕಾಗಿ ಎಲ್ಲ ಗೀತೆಯಲ್ಲಿ ಬರತಕ್ಕಂಥ ಮಾತುಗಳನ್ನೇ ಇಲ್ಲಿ ನಾವು ಇದು ಉಪನಿಷತ್ತು ಹೇಳಿರ್ತಕ್ಕಂಥದ್ದು. ಉಪನಿಷತ್ತು ಹೇಳಿರ್ತಕ್ಕಂಥ ಮಾತನ್ನು ಅಲ್ಲಿ ಹೇಳಿದ್ದಾಗುತ್ತೆ. ಯಾಕೆ ಎರಡೂ ಉಪನಿಷತ್ತೆ, ಅದಕ್ಕೋಸ್ಕರವಾಗಿ ಅಲ್ಲೇ ಹೇಳ್ತಾರೆ ಅಂದರೆ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾನಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ. ಶರೀರ ಹೋದರೂ ಕೂಡ ಜೀವ ನಾಶ ಆಗೋದಿಲ್ವಲ್ಲ. ಆದ್ದರಿಂದ ಆ ಶರೀರ ಎಂಬುದಕ್ಕಂಥದ್ದು ಅದು ಬಂದ ಮೇಲೆ ಅದು ನಾಶ ಆಗೋದು ಖಂಡಿತ. ಆದ್ದರಿಂದ ಅದನ್ನೇ ನೀ ಕೊಟ್ಟಿದ್ದಿ, ನನಗೇನು ಯೋಚನೆ ಇಲ್ಲ. ನ ಮಮ ಕ್ಲೇಶ ಇತ್ಯಾಹ ಅನುಪಶ್ಯೈತಿ, ಅನುಪಶ್ಯ ಯಥಾ ಪೂರ್ವೇ ಪ್ರತಿಪಶ್ಯ ತಥಾ ಅಪರೇ ಸಸ್ಯಮಿವ ಮರ್ತ್ಯ ಪಚ್ಯತೆ ಸಸ್ಯಮಿವ ಜಾಯತೆ ಪುನಃ. ಅನುಪಶ್ಯ ಯಥಾ ಪೂರ್ವೇ, ಹಿಂದವರು ಎಷ್ಟೋ ಜನ ನಮ್ಮ ಕಣ್ಣು ಮುಂದೆನೇ ಹೊರಟೋಗಿದ್ದಾರೆ, ನಾವು ನೋಡದೇ ಇದ್ದರೂ ಕೂಡ ಅವರು ಹೋಗಿದ್ದಾರೆ, ಈಗ ಯಾರೂ ಕಾಣಿಸ್ತಾ ಇಲ್ಲ. ಯಥಾ ಪೂರ್ವೇ ಮೃತಾನ್ನ ಅನುಪಶ್ಯ, ಅವರನ್ನು ನೋಡಿ ಅಂತ ಅರ್ಥ. ಅನುಪಶ್ಯ ಅಂದರೆ ದೃಷ್ಟವ. ಪ್ರತಿಪಶ್ಯ ತಥಾ ಅಪರೆ, ಇನ್ನು ಮುಂದಿನವರು ಕೂಡ ಸಾಯ್ತಾರೆ. ಆಗ ನಾನು ಹೋಗ್ತಾ ಇದ್ದೇನೆ ಅವರ ಮಧ್ಯದಲ್ಲಿ, 10ರಲ್ಲಿ ನಾನು ಕೂಡ ಒಬ್ಬನು ಹೋಗ್ತಾ ಇದ್ದೇನೆ, ನನಗೇನು ಬೇಜಾರಿಲ್ಲ. ಆದರೆ ಸತ್ತ ಮೇಲೆ ಪುನಃ ಹುಟ್ಟಲೇಬೇಕಲ್ಲ, ಹುಟ್ಟಿದ ಮೇಲೆ ಸಾಯಲೇಬೇಕು, ಸತ್ತ ಮೇಲೆ ಹುಟ್ಟಲೇಬೇಕು. ಸಸ್ಯಮಿವ ಮರ್ತ್ಯ ಪಚ್ಯತೆ, ಒಂದು ಗಿಡ ಎಂಬುದಕ್ಕಂಥದ್ದು ಏನಿದೆ ಅದು ಗಿಡ ದೊಡ್ಡದಾಗಿ ಬೆಳೆಯುತ್ತೆ, ಆಮೇಲೆ ಪುನಃ ಎಲ್ಲ ಆದಮೇಲೆ ತನ್ನ ಕೆಲಸ ಮುಗಿದ ಮೇಲೆ ಅದು ನಾಶ ಆಗೋಗುತ್ತೆ. ಸಸ್ಯಮೇವ ಮರ್ತ್ಯ, ಹಾಗೆ ಮನುಷ್ಯನು ಕೂಡ ಅಷ್ಟೇ. ಪುನಃ ಆ ವೃಕ್ಷ ಆ ದುಃಖ ಎಲ್ಲ ಅನುಭವಿಸಾದ ಮೇಲೆ ಆ ವೃಕ್ಷ ಜೀವ ಏನಿದೆ ಪುನಃ ಭೂಮಿಯಲ್ಲಿ ಸಸ್ಯಮೇವ ಜಾಯತೆ, ಹುಟ್ಟುತ್ತಾರೆ. ಪೂರ್ವೇ ಯಥಾ ಮೃತಃ ತಾನು ಅನುಪಶ್ಯ, ಹಿಂದೆ ಯಾರು ಸತ್ತಿದ್ದಾರೆ ಅವರನ್ನು ನೋಡಿ ದೃಷ್ಟವ. ತಥಾ ಅಪರೇಚ ಮರಿಷ್ಯಂತಿ, ಮುಂದೆ ಸಾಯ್ತಾರೆ, ಅವರನ್ನು ಪ್ರತಿಪಶ್ಯ ಅಂದರೆ ಕ್ಲೇಶಂ ಹಿತ್ವೈವ ಯಮಂ ಏಮಿ ಇದು ಪೂರ್ವೇ ಅನ್ವಯ. ದೇಹಿನಃ ಮೃತಿ ನಿಯತ, ದೇಹ ಆದಮೇಲೆ ದೇಹವನ್ನು ಹೊಂದಿದ ಮೇಲೆ ಆ ಮರಣ ಎಂಬುದಕ್ಕಂಥದ್ದು ನೀಮೇನೆ ಎಲ್ಲರಿಗೂ ಬರೋದೇ. ಇತ್ಯೇತದ್ದು ದೃಷ್ಟಾಂತೇನ ವಿನಕ್ತಿ, ದೃಷ್ಟಾಂತ ಪೂರ್ವಕವಾಗಿ ಹೇಳ್ತಾ ಇದ್ದಾನೆ. ಸಸ್ಯಮವಿತಿ ಸಸ್ಯಂ ಯಥಾ ಕಾಲೇನ ಪಚ್ಯತೆ, ಯಥಾಕಾಲ 300 ವರ್ಷ 100 ವರ್ಷ 400 ವರ್ಷ ಇರತಕ್ಕಂಥ ವೃಕ್ಷಗಳು ಇದೆ. ಅದಾದಮೇಲೆ ಒಂದಲ್ಲ ಒಂದು ಸತಿ ಸಾಯಲೇಬೇಕದು, ಅದು ಹೇಗೆ ನಾಶ ಆಗುತ್ತೋ ಹಾಗೆ. ಮರ್ತ್ಯ ಮನುಷ್ಯೋಪಿ ಪಚ್ಯತೆ, ಅವನು ಪಕ್ವ ಸಸ್ಯಮೇವ ಮ್ರಿಯತೆ. ಪಕ್ವ ಸಸ್ಯ ಅಂದರೆ ಗಿಡ ಪೂರ್ತಿಯಾಗಿ ತನ್ನ ಕೆಲಸ ಮುಗಿದ ಮೇಲೆ ಅದು ನಾಶ ಆಗಲೇಬೇಕು. ಯಮಶಾಸನ ಅನುಭವಾನಂತರಂ ಸಸ್ಯಮಿವ ಪುನಃ ಜಾಯತೆ, ಯಮಶಾಸನ ಆದಮೇಲೆ ಪುನಃ ಸಸ್ಯದಂತೆ ಹುಟ್ಟಲೇಬೇಕು. ಮರ್ತ್ಯ ಇತ್ಯನುಷಂಗ ಇಟ್ಕೋಬೇಕು, ಯಾರು? ಮನುಷ್ಯರು. ಯಥೋ ಜಂತು ಜನ್ಮ ಮೃತೀ ನಿಯತೆ, ಯಾವ ಕಾರಣದಿಂದ ಸಮಸ್ತ ಪ್ರಾಣಿಗಳಿಗೂ ಕೂಡ ಜನ್ಮ ಮತ್ತು ಮರಣ ನಿಯತವಾಗಿದೆಯೋ ತಥೋ ನಿಯತ ಮೃತೇರೇವ ತ್ವಯಾ ದತ್ತತ್ವ, ಎಲ್ಲರಿಗೂ ನಿಯಮಿತವಾದಕ್ಕಂಥ ಮರಣವನ್ನೇ ನೀವು ಕೊಟ್ಟಿದ್ದಿ, ಆದ್ದರಿಂದ ನನಗೇನು ಬೇದರಿಲ್ಲ. ಮಮ ತತಃ ನ ಮಮ ತತಃ ಕ್ಲೇಶ ಇತಿ ಭಾವ, ಅದಕ್ಕಾಗಿ ನೀನು ಬೇಜಾರು ಮಾಡ್ಕೋಬೇಡ. ಅಥ ಯಮಲೋಕಂ ಗತೋ ನಚಿಕೇತಾ, ನೋಡಿ ಯಮಲೋಕಕ್ಕೆ ಹೋದಂತೆ, ಆದರೆ ಯಮ ಮಾತ್ರ ಬೇರೆ ಒಂದು ಲೋಕಕ್ಕೆ ಹೋಗಿದ್ದಂಥವು. ತದಾ ಯಮಃ ಅನ್ಯಲೋಕಂ ಗತ್ವಾ ಸ್ಥಿತಃ ಅಭೂತ್, ಇನ್ನೊಂದು ಲೋಕಕ್ಕೆ ಹೊರಟೋಗಿದ್ದ. ಯಮ ಭಾರಿಯಾಗತಕ್ಕಂಥ ಶ್ಯಾಮಲಾದೇವಿ ಇದ್ದಲ್ಲ, ಅವಳು ಈ ಅತಿಥಿ ಬಂದ ಕೂಡಲೇ ಬಾಪ ಹೊರಗಡೆ ಕೂತ್ಕೋ ಬಾಪ ಅಂತ ಹೇಳಿಲ್ಲಂತೆ. ಆದರೆ ಅವನೇನು ಮಾಡ್ದ, ಅವನು ಕೂತ್ಕೊಳ್ಳಿಲ್ಲ, ಅವನು ಹೊರಗಡೆ ಹೋಗಲೇ ಇಲ್ಲ. ಅವನು ಹೇಳ್ತಾರೆ ಯಮಭಾರ್ಯೆಯ ಕೃತಂ ಅತಿಥಿ ಪೂಜಾಂ, ಯಮಭಾರಿಯಾದ ಶ್ಯಾಮಲೆ ಅತಿಥಿ ಪೂಜೆ ಮಾಡಿದರೂ ಕೂಡ ಯಜಮಾನಾಭಾವಾತ್, ಮನೆಗೆ ಒಡೆಯ ಇಲ್ಲ, ಅದಕ್ಕೋಸ್ಕರವಾಗಿ ನ ಗೃಹ್ಣಾಮಿ ಇತ್ಯುಕ್ತ, ನಾ ಅದನ್ನು ಸ್ವೀಕಾರ ಮಾಡೋದಿಲ್ಲ.
ಚಿಕ್ಕ ಹುಡುಗ ಅವನಿಗೂ ಆಗಲೇ ಇಂಥ ಬುದ್ಧಿ ಇದೆ ಅಂದರೆ ಇತ್ಯುಕ್ತವ ದಿನತ್ರಯ ಪರ್ಯಂತ ಉಪವಾಸೇನ 3 ದಿವಸ ಉಪವಾಸದಿಂದ ಕೂತಿದ್ದಂತಲ್ಲೇ 3 ದಿವಸ ಉಪವಾಸದಿಂದ ಮನೆ ಮುಂದೆ ಕೂತಿದ್ದಾನೆ. ಮನೆ ಹೊರಗಡೆ ಹೋಗಲಿಲ್ಲ, ಅವರು ಕೊಟ್ಟಿರತಕ್ಕಂಥ ಆತಿಥ್ಯ ಸ್ವೀಕಾರ ಮಾಡಲಿಲ್ಲ. ಯಾಕೆಂದರೆ ಯಜಮಾನ ಇಲ್ಲ. ಈಗಿನವ್ರು ಏನು ಮಾಡ್ತಾರೆ, ಯಜಮಾನ ಇಲ್ಲದನ್ನೇ ಕಾಯ್ತಾ ಇರ್ತಾರೆ. ಅಂಥವ್ರು ದಿನತ್ರಯ ಪರ್ಯಂತ ಉಪವಾಸೇನ ತದ್ ಗೃಹಯೇವ ಸ್ಥಿತವಾನ, ಮನೆಯಲ್ಲೇ ಇದ್ದ, ಆದರೆ ಯಾವುದನ್ನು ಏನೂ ತಿನ್ನಲಿಲ್ಲ. ತಥೋ ಯಮೇಚ ಆಗತ್ತೆ ಯಮಧರ್ಮ. ಆಮೇಲೆ ಬಂದ 3 ದಿವಸ ಆದಮೇಲೆ ಬಂದ ಕೂಡಲೇ ಯಮಂ ಪ್ರತಿ ಭಾರ್ಯೋಕ್ತಿ ಪ್ರಕಾರ ಮಾಹ, ಯಮನನ್ನು ಉದ್ದೇಶ ಮಾಡಿ ಅವನ ಭಾರಿಯಾಗಿರ್ತಕ್ಕಂಥ ಹೆಂಡತಿಯಾಗಿರ್ತಕ್ಕಂಥ ಶ್ಯಾಮಲಾದೇವಿ ಏನು ಹೇಳಿದ್ದಾಳೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವೈಶ್ವಾನರ ಇತಿ ವೈಶ್ವಾನರ ಪ್ರವಿಶತಿ ಅತಿಥಿ ಬ್ರಹ್ಮಣೋ ಗೃಹಾನ್ ತಸ್ಯೈತಾಂ ಶಾಂತಿಂ ಕುರ್ವಂತಿ ಹರ ವೈವಸ್ವತ ಉದಕಂ. ಒಬ್ಬ ಅತಿಥಿ ಎಂಬತಕ್ಕಂಥವನು ಮನೆಗೆ ಪ್ರವೇಶ ಮಾಡ್ದ ಅಂದರೆ ಅವನು ಯಾವ ರೀತಿ ಅಂದರೆ ಅಗ್ನೇಹೇ ಅಭ್ಯಾಗತೋ ಮೂರ್ತಿ ಅಂತ. ಅಂದರೆ ಅಗ್ನಿಯೇ ಅತಿಥಿ ರೂಪದಲ್ಲಿ ಬರ್ತಾನಂತೆ. ಅವನಿಗೇನಾದರೂ ಸರಿಯಾಗಿ ನಾವು ಗೌರವ ಮಾಡಿಲ್ಲ ಅಂದರೆ ಅಗ್ನಿ ಹೇಗೆ ಸುಟ್ಟು ಹಾಕುತ್ತೋ ಹಾಗೆ ಆ ಮನೆಯೆಲ್ಲ ಪುಣ್ಯಗಳನ್ನೇ ಸುಟ್ಟು ಹಾಕ್ಬಿಡ್ತಾನೆ, ಅಥವಾ ಸಂಪತ್ತಿ ಇಲ್ಲ ಅಂತ ಮಾಡಿ ಹೋಗ್ತಾನೆ. ಅದಕ್ಕೋಸ್ಕರ ವೈಶ್ವಾನರ ಪ್ರವಿಶತಿ ಅತಿಥಿ, ಅತಿಥಿಯಾದವನು ಅಗ್ನಿಯಂತೆ ಪ್ರವೇಶ ಮಾಡ್ತಾನೆ ಒಬ್ಬರ ಮನೆಗೆ. ಬ್ರಹ್ಮಣಃ ಗೃಹಾನ್ ಅಂದರೆ ಅತಿಥಿ ಬ್ರಾಹ್ಮಣಃ ವೈಶ್ವಾನರ ಸನ್ ಗೃಹನ್ ಪ್ರವಿಶತಿ. ಆ ಬ್ರಾಹ್ಮಣ ಇದ್ದಾರಲ್ಲ ಅವನು ಅತಿಥಿ ಬ್ರಾಹ್ಮಣ ಬೆಂಕಿಯಂತೆ ಪ್ರವೇಶ ಮಾಡ್ತಾನೆ. ಗೃಹೇಶು ಅಗ್ನಿ ಪ್ರವೇಶೋ ಯಥಾ ತಥಾ, ಮನೆಗೆ ಬೆಂಕಿ ಪ್ರವೇಶ ಮಾಡಿದರೆ ಹಾಗೋ ಹಾಗೆ ಬ್ರಾಹ್ಮಣ ಬ್ರಹ್ಮಜ್ಞಾನಿಯಾದವನು ಅತಿಥಿ ರೂಪದಲ್ಲಿ ಮನೆಗೆ ಬಂದಾಗ ಅವನು ಅಸತ್ಕೃತಶ್ಚೇತ್, ಸತ್ಕಾರ ಅವನಿಗೆ ಮಾಡಿಲ್ಲ ಅಂದರೆ ದಹತ್ತೇವ, ಸುಟ್ಟಾಕೆ ಹಾಕ್ತಾನೆ. ಆದ್ದರಿಂದ ಇತಿ ತಥಾಚ ಉಕ್ತಂ ಷಷ್ಠಸ್ಕಂದೇ ಭಾಗವತ ಹೇಳಿದ್ದಾರೆ ಅಗ್ನೇಹ ಅಭ್ಯಾಗತೋ ಮೂರ್ತಿ ಎಂಬುದಾಗಿ. ತಸ್ಯ ಅಗ್ನೇರಿವ ಪ್ರವಿಷ್ಟಸ್ಯ, ಅಗ್ನಿಯಂತೆ ಪ್ರವೇಶ ಮಾಡಿರತಕ್ಕಂಥ ಅತಿಥೇಹೇ ಏತಾಂ, ಈ ಶಾಸ್ತ್ರದಲ್ಲಿ ಹೇಳಿದಕ್ಕಂಥ ಒಂದು ಅತಿಥಿ ಪೂಜೆಯನ್ನು ಮಾಡ್ತಾರೆ. ಸ ಇದ್ ಭೋಜೋ ಯೋ ಗೃಹವೇ ದದಾತಿ ಅನ್ನಕಾಮಾಯ ಚರತೆ ಕೃಷಾಯ ಇತ್ಯಾದಿಷು ಉಕ್ತಾಂ ಶಾಂತಿಂ ಕುರ್ವಂತಿ. ಸಯಿದ್ ಭೋಜೋ ಯೋ ಗೃಹವೇ ದದಾತಿ ಅನ್ನಕಾಮಾಯ, ಯಾವ ವ್ಯಕ್ತಿಯು ಗೃಹವೇ ಅಂದರೆ ಮನೆಗೆ ಅನುಗ್ರಹ ಮಾಡಲಿಕ್ಕಾಗಿ ಅನ್ನಕಾಮಾಯ ಅನ್ನವನ್ನು ಇಷ್ಟಪಟ್ಟು ಅವನು ಬರ್ತಾನೋ ಅಂಥವನಿಗೆ ಕೃಷಾಯ ಹಸುವೆಯಿಂದ ತುಂಬ ಕೃಷನಾಗಿಬಿಟ್ಟಿದ್ದಾನೆ ಅಂಥವನಿಗೆ ಯಾರು ಅನ್ನಕಾಮಾಯ ಅನ್ನಾದಿಗಳು ನಾವು ಕೊಡ್ತೀವಿ ನಾವು ಅಂತ ಹೇಳಿದರೆ ಆಗ ಅವನಿಗೆ ಎಲ್ಲ ಆಶೀರ್ವಾದ ಮಾಡಿ ಹೋಗ್ತಾನೆ ಅಂತ ಶ್ರುತಿ ಇದೆ. ಅಂತಹ ಶಾಂತಿಯನ್ನು ಕುರುವಂತಿ ಮಹಾಂತಹ ಗೃಹಿಣಃ, ಮಹಾನುಭಾವರು ಅವರಿಗೆ ಶಾಂತಿ ಮಾಡ್ತಾರೆ ಊಟ ಉಪಚಾರಗಳಿಂದ. ಒಬ್ಬ ಬ್ರಾಹ್ಮಣ ಬಂದ ಅಂತ ಹೇಳಿದ ಕೂಡಲೇ ಅವನಿಗೆ 5 ವಸ್ತುಗಳು ಬಿಸಿಯಾಗಿರ್ತಕ್ಕಂಥದ್ದಾಗಿರುತ್ತೆ. 5 ವಸ್ತು ಬಿಸಿ. ಬಾಯಿ ಎಂಬುದಕ್ಕಂತ ಒಣಗೋಗಿರುತ್ತೆ ಅವನಿಗೆ. ಕಾಲು ಚಪ್ಪಲಿ ಇಲ್ಲದೆ ಬರ್ತಾನೆ, ಈಗೆಲ್ಲ ಚಪ್ಪಲಿ ಹಾಕ್ಕೊಂಡ್ಬರ್ತಾರೆ, ಅದೇ ಚಪ್ಪಲಿ ಇಲ್ಲದೆ ನಡ್ಕೊಂಡ್ಬರ್ತಾನೆ, ಕಾಲೆಲ್ಲ ಬಿಸಿ ಹಾಗಾಗಿರುತ್ತೆ. ಪೃಷ್ಠಭಾಗ ಬಿಸಿ, ಉದರ ಬಿಸಿ, ಕೈ ಬಿಸಿ, ಬಾಯಿ ಬಿಸಿ, 5 ವಸ್ತುಗಳು. ಅದಕ್ಕೆ ಬಂದ ಕೂಡಲೇ ಏನು ಮಾಡಬೇಕು, ಅವನನ್ನು ಕೈಗೆ ನೀರು ಹಾಕಿದ ಕೂಡಲೇ ಕೈ ಬಿಸಿ ಹೋಯಿತು. ಕಾಲಿಗೆ ತಣ್ಣಾದಕ್ಕಂಥ ನೀರು ಹಾಕಿದಾಗ ಬಿಸಿಯಿಂದ ಬಂದಾಗ ಅವನಿಗೆ ಹಿತ ಉಂಟಾಯಿತು. ಕೂಡಲಿಕ್ಕೆ ಒಂದು ಆಸನ ಕೊಟ್ವಿ ಅಂತ ಹೇಳಿದರೆ ಪೃಷ್ಠಭಾಗ ಬಿಸಿ ಹೋಯಿತು. ಬಾಯಿಗೆ ಏನಾದರೂ ಹಾಲು ಕಾಫಿ ಏನಾದರೂ ಕೊಟ್ವಿ, ಕಾಫಿ ಗಿಫಿ ಎಲ್ಲ ಇಲ್ಲ, ಅದು ಪಾನೀಯವನ್ನು ಅದನ್ನು ಯಾವುದಾದ್ರು ಕೊಟ್ಟರು ಅಂತ ಹೇಳಿದ್ರೆ ಆಗ ಬಾಯಿ ಇದಾಗುತ್ತೆ. ಹೊಟ್ಟೆ ತುಂಬ ಊಟ ಹಾಕಿದ್ರು ಅಂತ ಹೇಳಿದ್ರೆ ಅವನಿಗೆ ಸಂತೋಷ ಪಡ್ತಾನೆ. ಆಮೇಲೆ ಇಷ್ಟಾದರೂ ಕೂಡ ದಕ್ಷಿಣೆ ಇರುತ್ತಲ್ಲ ಅದು ಕೊಡಬೇಕು. ಆ ಕೈಗೆ ದಕ್ಷಿಣೆ ಕೊಟ್ಟಾಗ ಪೂರ್ಣವಾಗಿ 5 ಕೂಡ ಬಿಸಿಯಾಗಿದ್ದದ್ದು ತಂಪಾಗುತ್ತೆ. ಆಗ ಅವನ ಕೈ ಎತ್ತಿ ಆಶೀರ್ವಾದ ಮಾಡ್ತಾನೆ. ಹೀಗಿರತಕ್ಕಂಥದ್ದು. ಆದ್ದರಿಂದ ಅಥೋ ಹೇತೋಹೋ, ಆದ್ದರಿಂದ ವೈವಸ್ವಥ ಅಂಥೇಳಿ ಅವರ ಸಂಬೋಧನೆ ಯಮನಿಗೆ. ವಿವಸ್ವಾನ್ ನಾಮಕ ಸೂರ್ಯನ ಪುತ್ರನೇ ಉದಕಂ ಹರ ವೈವಸ್ವತ ಉದಕಂ. ಉದಕಂ ಅಂದರೇನು? ಉದಕಾದಿ ಅತಿಥಿ ಪೂಜಾ, ನೀರೇ ಮೊದಲಾಗತಕ್ಕಂಥ ಅತಿಥಿ ಪೂಜೆಯನ್ನು ಅಸ್ಮೈ ಬ್ರಾಹ್ಮಣಾಯ ಹರ ಕುರು ಇತಿ ಭಾರ್ಯೋ ವಾಚ ಯಮಂ ಪ್ರತಿ ಇತ್ಯರ್ಥಃ. ಯಮನಿಗೆ ಹೇಳಿಲ್ಲಂತವಳು. ಆಗ ಅತಿಥಿ ಪೂಜಾಂ ಅಕೃತವು ಅನಿಷ್ಟಮಾಹ ಆಶಯತಿ. ಅತಿಥಿ ಪೂಜೆ ಮಾಡದೇ ಇದ್ದೇನು ತೊಂದರೆ ಅಂತ ಪ್ರಶ್ನೆ ಬಂದರೆ ಅನಿಷ್ಟ ಇದೆ. ಏನು? ಆಶಾ ಪ್ರತೀಕ್ಷೆ ಸಂಗತಂ ಸೂನೃತಾಂ ಚ ಇಷ್ಟಾಪೂರ್ತೆ ಪುತ್ರ ಪಶೂಶ್ಚ ಸರ್ವಾನ್ ಏತದ್ ವೃಂಕ್ತೆ
ಪುರುಷಸ್ಯ ಅಲ್ಪಮೇಧಸೋ ಯಸ್ಯ ಅನಷ್ಟನ್ ವಸತಿ ಬ್ರಾಹ್ಮಣೋ ಗೃಹೇ. ಯಾರ ಮನೆಗೆ ಒಬ್ಬ ಬ್ರಾಹ್ಮಣ ಅತಿಥಿಯಾಗಿ ಬಂದಾಗ ಅವರು ಏನು ಕೊಡದೆ ಉಪವಾಸ ಇಡ್ತಾರೆ, ಯಸ್ಯ ಅನಷ್ಟನ್ ಬ್ರಾಹ್ಮಣ ಗೃಹೇ ವಸತಿ, ಯಸ್ಯ ಗೃಹೇ ಅನಷ್ಟನ್ ಬ್ರಾಹ್ಮಣ ವಸತಿ ಅಂದರೆ ಏನು ಊಟ ಮಾಡದೆ ಅವನಲ್ಲಿ ವಾಸ ಮಾಡ್ತಾನೆ ಅಂತಹ ಪುರುಷಸ್ಯ ಅಲ್ಪಮೇಧಸಃ, ಅಲ್ಪಜ್ಞಾನಿಯಾದ ಅಂತಹ ಮನುಷ್ಯ ಇದ್ದಾನಲ್ಲ ಅವನ ಏತದ್ ವೃಂತೆ ಓವರಷ್ಟು ಛೇದನೆ ಎಲ್ಲ ಕತ್ತರಿಸ್ಬಿಡ್ತಾನಂತೆ, ಇಲ್ಲದಂತೆ ಮಾಡಿಬಿಡ್ತಾನಂತೆ. ಯಾವುದನ್ನು? ಸರ್ವಾನ್, ಅವನೆಲ್ಲ ಸಂಪತ್ತನ್ನು. ಯಾವುದು? ಪುತ್ರ ಪಶುಂಶ ಸರ್ವಾನ್, ಪುತ್ರ ಪಶುಗಳೆಲ್ಲ ನಾಶ ಆಗೋಗ್ತಾರೆ. ಇಷ್ಟಾಪೂರ್ತೆ, ಇಷ್ಟ ಅಂದರೆ ಯಜ್ಞಯಾಗಾದಿಗಳು, ಅಥವಾ ಅವರೇ ಬರೀತಾರೆ ಇಷ್ಟಾಪೂರ್ತೆ ಅಂದರೆ ಅರ್ಥ ಏನು? ಇಷ್ಟ ಮತ್ತು ಪೂರ್ತ ಅಂತ ಅರ್ಥ. ಇಷ್ಟಂ ಅಂದರೆ ಯಾವುದು? ಯಜನಂ, ಯಜ್ಞಯಾಗಾದಿಗಳಿಂದ ಮಾಡತಕ್ಕಂಥ ಪುಣ್ಯವನ್ನು. ಪೂರ್ತ ಅಂದರೆ ಬಾವಿ ತೋರಿಸೋದು ಇತ್ಯಾಗಾದಿಗಳಿದೆ ಅದು, ಅಂಥದ್ದನ್ನು ನಾಶ ಮಾಡ್ತಂಥ ಆ ಪುಣ್ಯವನ್ನು. ಸೂನೃತಾಂಚ ಅಂತ ಹೇಳ್ತಾ ಇದ್ದಾರೆ. ಸಂಗತವಾದ ಸಹೃತ್ಸಂಗತಿ ಅಲ್ಲದೆ ಸೂನೃತಾಮ್ ಅಂದರೆ ಜನಕರ್ತೃಕ ಸಾಧುವಾರ್ತಾಂಚ. ಜನರು ಇವನ ಬಗ್ಗೆ ಏನೇನು ಒಳ್ಳೆ ಮಾತಾಡ್ತಾ ಇದ್ದರು ಅದು ಕೂಡ ಮಾತಾಡದಂತೆ ಮಾಡಿಬಿಡ್ತಾರಂಥವ್ರು. ಆ ಅತಿಥಿಗೆ ಅಂಥ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಥವಾ ಆಶಾ ಪ್ರತೀಕ್ಷೆ ಇನ್ನೊಂದು ಅಂದರೆ ಪ್ರಾಪ್ತ ವಸ್ತು ವಿಷಯ ಇಚ್ಛಾ ಹಿ ಆಶಾ. ಪ್ರಾಪ್ತ ವಸ್ತು ವಿಷೇಕ ಇಚ್ಛಾ, ನಮಗೆ ಪ್ರಾಪ್ತವಾಗೋಗಿದೆ ತದ್ವಿಷೇಕವಾದ ಇಚ್ಛೆ ಇರುತ್ತಲ್ಲ ಅದನ್ನು ನಾಶ ಮಾಡ್ತಾನಂತವನು. ಅಪ್ರಾಪ್ತ ವಸ್ತು ವಿಷಯ ಇಚ್ಛಾ, ಇನ್ನೂ ನಮಗೆ ಪ್ರಾಪ್ತವಾಗಿಲ್ಲ ಅದರ ಬಗ್ಗೆ ಇರತಕ್ಕಂಥದ್ದೇನಿದೆ ಆ ಇಚ್ಛೆನೂ ಇಲ್ಲ ಮಾಡಾಕ್ತಾನೆ. ಅಂದರೆ ನಮಗೆ ಹೆಂಡತಿ ಇರ್ತಾಳೆ, ಅವಳು ಪ್ರಾಪ್ತ ವಸ್ತು ವಿಷಯಕವಾದ ಇಚ್ಛೆ ಇರ್ತಾಳೆ, ಇಲ್ಲ ಮಾಡಾಕ್ತಾನೆ, ಅವರಲ್ಲಿ ಇವರಲ್ಲಿ ದ್ವೇಷ ಬಸ್ಬಿಡ್ತಾನೆ. ಇನ್ನು ಮಗ ಹುಟ್ಟಬೇಕು ಅಂತ ನಮಗಿರುತ್ತೆ, ಅಪ್ರಾಪ್ತ ವಸ್ತು ಆ ವಿಷಯ ಇಚ್ಛೆನೂ ಇಲ್ಲ ಅಂತ ಮಾಡಾಕ್ಬಿಡ್ತಾನೆ. ನಿಮ್ಮ ಮಕ್ಕಳೇ ಆಗೋದಿಲ್ಲ ಅಂತ ಯಾರು ಹೇಳ್ಬಿಡ್ತಾರೆ, ಅವ್ರಿಗೇನು ಇಲ್ಲೇ ಇಲ್ಲ ಅಂತ ಆಗ್ಬಿಡುತ್ತೆ. ಹಾಗೆ ಇಷ್ಟನ್ನು ಅತಿಥಿ ಪೂಜೆ ಮಾಡಿಸಿಕೊಂಡ್ರೆ ಏನಾಗೋದಿಲ್ಲ, ಅತಿಥಿ ಪೂಜೆ ಮಾಡಲಿಲ್ಲ ಅಂದರೆ ಅವನು ಇಷ್ಟು ಶಾಪ ಕೊಟ್ಟು ಹೋಗ್ತಾನೆ. ಶಾಪ ಕೊಡಬೇಕು ಅಂತೇನಿಲ್ಲ, ಇಷ್ಟು ನಾಶ ಆಗಿಬಿಡುತ್ತೆ. ಯಾಕೆಂದರೆ ಪರಮಾತ್ಮನನ್ನಾಗಲಿ ಮಹಾನುಭಾವರನ್ನಾಗಲಿ ನಾವು ಸಂತೋಷಪಡಿಸಿ ವರ ಕೊಡು ಅಂತ ಕೇಳಬೇಕಾಗಿಲ್ಲ, ಅವರಿಗೆ ದುಃಖಪಡಿಸಿ ನಾವು ಶಾಪ ಕೊಡಿ ಅಂತ ಕೇಳಬೇಕಾಗಿಲ್ಲ, ಅದಷ್ಟೇ ಬಂದ್ಬಿಟ್ಟಿರುತ್ತೆ. ಹಾಗೆ ಆಶಾ ಅದಕ್ಕೆ ಅರ್ಥ ಬಿಡ್ತಾರೆ, ಆಶಾಚ ಪ್ರತೀಕ್ಷಾಚ, ಆಶಾ ಪ್ರತೀಕ್ಷೆ ಅದು ದ್ವಂದ್ವ ಸಮಾಸ. ಆಶಾ ಮತ್ತು ಪ್ರತೀಕ್ಷಾದಿಗಳು. ಆಶಾ ಅಂದರೆ ಏನು? ಪ್ರಾಪ್ತ ವಸ್ತು ವಿಷಯ ಇಚ್ಛಾ, ನಮಗೆ ಪ್ರಾಪ್ತವಾಗಿರ್ತಕ್ಕಂಥ ವಸ್ತು ಏನಿದೆ ಅದರ ವಿಷಯಕವಾದಕ್ಕಂಥ ಇಚ್ಛೆ ಇರುತ್ತೆ ನಮಗೆ. ನನ್ನ ಹತ್ರ 10 ಲಕ್ಷ ರೂಪಾಯಿ ಇದೆ ಅಂತಿರುತ್ತೆ, ಇದು ಇಚ್ಛಾ, ಅದು ನಾಶ ಮಾಡಾಕ್ತಾನಂತೆ. ಅಪ್ರಾಪ್ತ ವಸ್ತು ಅಂದರೆ ಏನು? ಆ ವಸ್ತು ನಾಶ ಮಾಡಿಬಿಟ್ಟ ಅಂದರೆ ಇಚ್ಛೆ ಹೊರಟೋಯ್ತು ನಮಗೆ. ಅಪ್ರಾಪ್ತ ವಸ್ತು ವಿಷಯ ಇಚ್ಛೆ ಇದೆ, ಅದು ಪ್ರತೀಕ್ಷೆ ಮಾಡೋದು ಮುಂದೆ ಬರುತ್ತೆ ಅಂತ, ಅದು ಕೂಡ ಇಲ್ಲ ಅಂತ ಮಾಡ್ತಾನಂತೆ. ಸಂಗತಂ ಅಂತಿದೆ, ಅದು ಸೃಹತ್ ಸಂಗತಿಂ. ಬೇಕಾದ ಜನ ಅವರಿಗೆ ಮಿತ್ರರು ಇರ್ತಾರೆ, ಆದರೆ ಯಾರೂ ಕೂಡ ಅವನಿಗೆ ಸಹಾಯ ಮಾಡೋದಿಲ್ಲ, ಆ ರೀತಿ ಆಗ್ಬಿಡ್ತಾರೆ, ಶತ್ರುಗಳಾಗ್ಬಿಡ್ತಾರೆ ಅವರೇನೆ. ಸೂನೃತಾಂ ಜನಕರ್ತಕ ಸಾಧುವಾರ್ತಾಂ, ಜನರು ಏನಿದ್ದಾರೆ ಅವರು ಇವನ ಬಗ್ಗೆ ಏನೇನು ಒಳ್ಳೊಳ್ಳೆ ಮಾತುಗಳು ಆಡ್ತಾ ಇರ್ತಾರೆ ಅದು ಇಲ್ಲ ಅಂತ ಆಗ್ಬಿಡುತ್ತೆ. ಇಷ್ಟಂಚ ಪೂರ್ತಂಚ ಇಷ್ಟಾಪೂರ್ತೆ ಅನ್ಯಭ್ಯೋಪಿ ದೃಶ್ಯತೆ ಎಂಬ ಸೂತ್ರದಿಂದ ದೀರ್ಘ ಬಂದಿದೆ ಇಷ್ಟಾಪೂರ್ತ ಎಂಬುದಾಗಿ. ಇಷ್ಟಂ ಅಂದರೆ ಯಜನಂ, ಯಜ್ಞಯಾಗಾದಿಗಳು ಮಾಡಿದ್ದು. ಪೂರ್ತಂ ಅಂದರೆ ತಟಾಕಾದಿ, ಬಾವಿಗಿವಿ ತೋರಿಸಿದ್ದು, ಬೋರ್ವೆಲ್ ಹಾಕಿಸಿದ್ದು, ನೀರಿನ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದು. ಆ ಇಂದ್ರದ್ಯುಮ್ನ ರಾಜ ಬಾವಿನ ತೋರಿಸಿ ಒಂದು ಒಳ್ಳೆ ಸರೋವರ ತೋರಿಸಿದ್ನಲ್ಲ, ಹಾಗೆ ಇದೆರಡೂ ಕೂಡ ನಾಶ ಆಗುತ್ತಂತೆ. ಪುತ್ರಾನ್ ಪಶುಂಶ್ಚ ಇತ್ಯರ್ಥ. ಪುತ್ರ ಮಕ್ಕಳುಗಳು ಅವರು ನಾಶ ಮಾಡಿಬಿಡ್ತಾನೆ, ಪಶುಗಳು ನಾಶ ಮಾಡಾಕ್ಬಿಡ್ತಾನೆ. ಯಸ್ಯ ಗೃಹೇ ಬ್ರಾಹ್ಮಣೋ ಅನಷ್ಟನ್ ವಸತಿ, ಯಾರ ಮನೆಯಲ್ಲಿ ಬ್ರಾಹ್ಮಣ ಊಟ ಮಾಡದೆ ಇರ್ತಾನೋ ತಸ್ಯ ಇತಿ ಶೇಷಃ. ಅಲ್ಪಮೇಧಸಃ, ಇಂತಹ ಅಲ್ಪ ಬುದ್ಧಿ ಉಳ್ಳಂತಹ ತಸ್ಯ ಪುರುಷಸ್ಯ ಆಶಾ ಪ್ರತೀಕ್ಷಾಧಿಕಂ. ಹಿಂದೆ ಕನ್ವೆಯ ಯಾರು ಅಲ್ಪ ಬುದ್ಧಿ ಉಳ್ಳಂತಹ ಈ ಪುರುಷ ಇದ್ದಾನಲ್ಲ ಅವನು ಬ್ರಾಹ್ಮಣರಿಗೆ ಅತಿ ಸತ್ಕಾರ ಮಾಡೋದಿಲ್ವೋ ಅಂಥವರ ಆಶಾ ಪ್ರತೀಕ್ಷೆ, ಸಂಗತ, ಸೂನೃತ, ಇಷ್ಟಾಪೂರ್ತ, ಪುತ್ರ ಪಶೂನ್ ಸರ್ವಾನ್ ಇದೆಲ್ಲವನ್ನು ನಾಶ ಮಾಡಾಕ್ತಾನೆ. ಆ ಅನಶನೇನ ಬ್ರಾಹ್ಮಣಸ್ಯ ಗೃಹೇ ಅವಸ್ಥಾನಂ ಕರ್ತೃ, ಅದೇ ಹೇಳ್ತಾ ಇದ್ದಾರೆ. ಸರ್ವಮೇತತ್ ಇದೆಲ್ಲ ಹೆಂಗಾಗತ್ತೆ ಅಂತ ಹೇಳಿದ್ರೆ, ಅನಶನೇನ ಬ್ರಾಹ್ಮಣೇನ ಗೃಹೇ ಅವಸ್ಥಾನಂ, ಇದು ಮಾಡೋದು. ಊಟ ಮಾಡದೆ ಯಾವ ಬ್ರಾಹ್ಮಣ ಮನೆಯಲ್ಲಿ ಇರ್ತಾನೋ ಅಂತ ಅದೇನೇ ಕರ್ತೃ ಅಂತೆ, ಅದು ವೃಂತೆ ನಾಶ ಮಾಡುತ್ತೆ. ವೃಜಿ ವರ್ಜನೆ, ಸ್ನಬ್ ವಿಕರಣ, ಅದು ಸ್ನಬ್ ವಿಕರಣ.
ವರ್ಜಯತಿ ಸರ್ವಂ ನಾಶಯತಿ ಇತ್ಯರ್ಥಃ, ಎಲ್ಲವನ್ನೂ ನಾಶ ಮಾಡಾಕ್ತಾನಂತೆ. ಏವಂ ಭಾರ್ಯೋಕ್ತೇನ ಯಮೇನ ತಸ್ಮೈ ಅರ್ಘ್ಯಾದಿ ಪೂಜಾಂ ಕೃತ್ವ ನಚಿಕೇತ ಸಂಪ್ರತಿ ಉಕ್ತ ವಚನ ಪ್ರಕಾರ ಮಾಹ. ಈ ರೀತಿ ಹೆಂಡತಿ ಹೇಳಿದಾಗ ಯಮ ಇದ್ದಾನಲ್ಲ ಅವನು ಇವನಿಗೆ, ಯಾರು ಅತಿಥಿಯಾಗಿ ಹೋಗಿದ್ದಾನೆ ನಚಿಕೇತ, ಅವನಿಗೆ ಅರ್ಘ್ಯಾದಿ ಪೂಜೆಯನ್ನು ಮಾಡಲಿಕ್ಕೋಸ್ಕರವಾಗಿ ನಚಿಕೇತ ಸಂಪ್ರತಿ ಉಕ್ತ ವಚನ ಪ್ರಕಾರ ಮಾಹ, ನಚಿಕೇತನ ಕುರಿತು ಏನು ಮಾತಾಡ್ದ ಅದನ್ನು ಹೇಳ್ತಾ ಇದ್ದಾನೆ. ಎಲ್ಲೋ ಬಾಲಕನೇ, ತಿಸ್ರೋ ರಾತ್ರಿ ಯದವಾತ್ಸೀತ್ ಗೃಹೇ ಮೇ ಗೃಹೇ, ನನ್ನ ಮನೆಯಲ್ಲಿ ಯದ್ ಅವಾತ್ಸೀತ್ ತಿಸ್ರಃ ರಾತ್ರಿ, 3 ದಿವಸ ಊಟ ತಿಂಡಿ ಏನು ಮಾಡದೆ ನೀನು ವಾಸ ಮಾಡ್ತಾ ಇದ್ದೀಯಲ್ಲ, ಯದ ವಾತ್ಸೀತ್ ಹೇಗೆ ಅನಷ್ಟನ್ ಬ್ರಹ್ಮನ್, ಹೇ ಬ್ರಹ್ಮನ್ ಬ್ರಹ್ಮಜ್ಞಾನಿಯೇ, ಅನಷ್ಟನ್ ಏನು ತಿನ್ನದೆ ಇದೆಯಲ್ಲ ನಿನಗೆ, ಅದಕ್ಕಾಗಿ ಅತಿಥಿ ನಮಸ್ಯ ಹಾಕಲು, ಯಾರು ಅತಿಥಿ ಅವನಿಗೆ ನಮಸ್ಕಾರ ಆದರೆ ನಾವು ಗೌರವ ಕೊಳ್ಳೇಬೇಕಲ್ವ. ಆದರೆ ನೀನು 3 ದಿವಸ ಊಟ ಇಲ್ಲದೆ ನೀನು ಉಪವಾಸ ಮಾಡಿದ್ದೀಯಲ್ವ, ನಮ್ಮನೆ ಬಂದಿದ್ದಿ. ನಮಸ್ತೆಸ್ತು ಬ್ರಹ್ಮನ್, ಬ್ರಹ್ಮಜ್ಞಾನಿಯೇ ನಿನಗೆ ನಮಸ್ಕಾರಪ್ಪ. ಯಮಧರ್ಮರಾಜ ನಮಸ್ಕಾರ ಮಾಡ್ತಾ ಇದ್ದಾನೆ. ಅಂದರೆ ಯಾರೇ ತಪ್ಪು ಮಾಡಿದರೂ ಕೂಡ ಪರಮಾತ್ಮ ಬಿಡೋದಿಲ್ಲ, ಅವನು ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಅವನಿಗೆ. ಇವನು ದೇವತೆ, ಇವನು ಮನುಷ್ಯ ಅಂತ ಬಿಡೋದಿಲ್ಲ. ದೇವತೆಗಳು ಯಾವತ್ತೂ ಮನುಷ್ಯ ಅನ್ಯಾಯ ಮಾಡೋದೇ ಇಲ್ಲ, ಆದಷ್ಟು ಒಳ್ಳೆಯದೇ ಮಾಡೋದವರು. ಅದು ತೀರಾ ವಿರುದ್ಧ ಆಯಿತು ಅಂತ ಅವರೇನು ಮಾಡಲಿಕ್ಕಾಗೋದಿಲ್ಲ, ಅವರ ಪಾಪಕ್ಕೆ ಅವನೇ ಬೀಳ್ತಾನೆ. ನಮಸ್ತೆಸ್ತು ಬ್ರಹ್ಮನ್ ಸ್ವಸ್ತಿ ಮೇಸ್ತು, ನನಗೆ ಮಂಗಳ ಆಗುವಂತೆ ಅನುಗ್ರಹ ಮಾಡಿ. ಮೇ ಸ್ವಸ್ತಿ ಅಸ್ತು, ನನಗೆ ಶಾಪ ಕೊಟ್ಬಿಡಬೇಡಿ. ತಸ್ಮಾತ್ ಪ್ರತಿ, ನೀವು ಸಂತುಷ್ಟರಾಗಲಿಕ್ಕೋಸ್ಕರವಾಗಿ ನಾನು 3 ವರಾನ್ ವಡೇಶ್ವ, 3 ದಿವಸ ನೀನು ಉಪವಾಸ ಇದ್ದೀಯಲ್ವಾ, 3 ವರ ನೀನು ಕೇಳಿಬಿಡು, ನನಗೆ ಶಾಪ ಗಿಬ್ಬ ಕೊಡಬೇಡ, ನನಗೆ ಮಂಗಳ ಆಗುವಂತೆ ಅನುಗ್ರಹ ಮಾಡು ಅಂತ ಕೇಳ್ತಾನೆ. ನಾವು ಅಷ್ಟೇ, ಯಾರೋ ಒಬ್ಬ ವ್ಯಕ್ತಿ ಬಂದಿರ್ತಾರೆ, ಅವರಿಗೆ ನಾವು ಇರೋದಿಲ್ಲ ಅಥವಾ ಇದ್ದರೂ ಕೂಡ ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ತೇವೆ. ಅವರು ಬ್ರಾಹ್ಮಣ ಪಾಪ ಹಸಿವೆಯಿಂದ ಬಂದಿರ್ತಾನೆ, ಆಗ ಇದೆಲ್ಲ ನಮಗೆ ಉಂಟಾಗುತ್ತೆ. ಅದಕ್ಕೋಸ್ಕರ ಯಾರೇ ಬ್ರಾಹ್ಮಣರು ಬರಲಿ, ಅವರು ಯಾವ ಮಠದವನೇ ಆಗಿರಲಿ, ಬೇಕಾದ್ರೆ ಬ್ರಾಹ್ಮಣನಾಗಿದ್ದರೂ ಸಾಕು, ಅವನು ಬಂದಾಗ ಅವನನ್ನು ಕರೆದು ಇವನು ಯಾವ ರೀತಿ ಹೇಳ್ತಾ ಇದ್ದಾನೆ ಅವನು, ಹಾಗೆ ಅವನಿಗೆ ಬೇಕಾದಕ್ಕಂಥ ಇಷ್ಟಾರ್ಥವನ್ನು ನಾವು ಕೊಡಬೇಕು. ಅಕಸ್ಮಾತ್ ಈಗ ನಮ್ಮ ಹತ್ರ ಇಲ್ಲ ಅಂದರೆ ಈಗ ನಮಗೆ ಸ್ವಲ್ಪ ಅನಾನುಕೂಲ ಆಗಿದೆ, ಮುಂದೆ ಸಹ ಅನುಕೂಲ ಮಾಡಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವನಿಗೆ ಒಳ್ಳೆಯ ಮಾತು ಹೇಳಿ ಕಳಿಸ್ಬೇಕೆ ಹೊರತಾಗಿ ಅವನ್ನ ಬೈದು ಬಾಲ್ ಹಾಕ್ಬಿಡು, ಇಲ್ಲೇ ಇಲ್ಲ ಅಂತ ಹೇಳ್ಬಿಡೋದು, ಹೀಗೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಅದು ನಮಗೆ ಪಾಠ. ಹೇ ಬ್ರಹ್ಮನ್ ಬ್ರಹ್ಮಜ್ಞಾನಿಯೇ ನಮಸ್ಯೋ ನಮನ ಯೋಗ್ಯ ಅತಿಥಿ, ಅತಿಥಿಯಾದವನು ನಮನಕ್ಕೆ ಯೋಗ್ಯನಾಗಿದ್ದಾನೆ. ಭವಾನ್ ಅನಷ್ಟನ್ ಅಂದರೆ ಅಭುಂಜಾನಃ, ಏನು ತಿನ್ನದೆ, ಮೇ ಗೃಹೇ ತಿಸ್ರಃ ರಾತ್ರಿ ದಿನತ್ರಯಂ ಯತ್ ಅವಾಸೀತ್ ವಾಸಂ ಅಕಾಶಿತ್ ಇತಿ ಯತ್, ಯಾವುದು ಇದೆಯೋ 3 ದಿವಸ ಉಪವಾಸ ಮಾಡಿದ್ದಿಂತೇನಿದೆಯೋ ಅದಕ್ಕಾಗಿ ಪ್ರತಿ ತಸ್ಯ ಪ್ರತೀಕಾರಾಯ, ಅದಕ್ಕೆ ಪ್ರತೀಕಾರವಾಗಿ ಪ್ರತಿ ಉಪಕಾರವಾಗಿ 3 ವರಾನ್ ವಡೇಶ್ವ, 3 ವರವನ್ನು ಕೇಳು. ರಿಜ ಸಂಭಕ್ತವು, ಸಂಭಕ್ತ ಅಂದರೆ ಸಂಭಜಸ್ವ ಅಂದರೆ ಸ್ವೀಕುರು ಅಂತ ಹೇಳ್ತಾ ಇದ್ದಾರೆ, ಸ್ವೀಕಾರ ಮಾಡು. ತೇ ತುಭ್ಯ ನಮೋಸ್ತು ಬ್ರಹ್ಮನ್ ಮೇ ಮಖ್ಯಂ ಸ್ವಸ್ತಿ, ಸ್ವಸ್ತಿ ಎಂಬುದು ಅವ್ಯಯ ಮೇತದೆ. ಮಂಗಲಮಸ್ತು ನಮಃ ಸ್ವಸ್ತಿ ಸ್ವಾಹ ಇತ್ಯಾದಿನ ಚತುರ್ಥಿ. ನಮಃ ಸ್ವಸ್ತಿ ಸ್ವಾಹ ಅಲಂ ವಷಡ್ ಯೋಗಾಚ ಅಂತ ಒಂದು ಸೂತ್ರ ಪ್ರಕಾರವಾಗಿ ಸ್ವಸ್ತಿ ಇತ್ಯಾದಿ ಪದಗಳು ಬಂದಾಗ ಚತುರ್ಥಿ ಭಕ್ತಿ ಬರುತ್ತೆ. ನಮಃ ಸ್ವಸ್ತಿ ಸ್ವಾಹ, ಇಂದ್ರಾಯ ಸ್ವಾಹ, ನೋಡಿ ಇಂದ್ರಾಯ ಚತುರ್ಥಿ ಭಕ್ತಿ ಬಂತು. ಹಾಗೆ ಅಗ್ನಯೇ ಸ್ವಾಹ ಸ್ವಾಹ, ಇಂದ್ರಾಯ ನಮಃ, ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ ಎಲ್ಲ ಚತುರ್ಥಿ ಭಕ್ತಿ. ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ನಮಃ ಸ್ವಸ್ತಿ, ಆಮೇಲೆ ಹಾಗೆ ಮಖ್ಯಂ ಸ್ವಸ್ತಿ, ನನಗೆ ಮಂಗಳವಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಏವಂ ಯಮೇನ ಉಕ್ತೋ ನಚಿಕೇತಾಃ ಪ್ರಥಮಂ ಏಕಂ ತಾವತ್ ವರಂ ವೃಣುತೆ ಇತ್ಯಾಹ ವೇದಪುರುಷಃ ಶಾಂತ ಸಂಕಲ್ಪ ಇತಿ. ಯಮ ಹೇಳಿದಾಗ ನಚಿಕೇತ ಇದ್ದಲ್ಲ ಅವನು ಹೇಳ್ತಾನಂತೆ, 3 ವರಗಳಲ್ಲಿ ಮೊದಲನೇ ವರ ಅವ್ರಿಗೆ ಕೇಳ್ತಾ ಇದ್ದಾನೆ. ವರಂ ವೃಣುತೆ ಏನಂತ ವರವನ್ನು ಕೇಳ್ತಾ ಇದ್ದಾನೆ ಎಂಬುದು ವೇದಪುರುಷ ಹೇಳ್ತಾ ಇದ್ದಾನೆ ಏನಂತ, ಶಾಂತ ಸಂಕಲ್ಪ ಅಂತ. ನೋಡಿ ಅವನು ತಂದೆ ಏನು ಹೇಳ್ದ, ಯಾವುದ್ಯಾವುದೋ ಗೋಗಳು ದಾನ ಕೊಡ್ತಾ ಇದ್ದ. ಇದನ್ನು ನೋಡಿ ಅವನು ತಪ್ಪೇನು ಹೇಳಿಲ್ಲ. ರೂಪಾಯಿ ಇಂಥ ಗೋಗಳನ್ನು ಕೊಡತಕ್ಕಂಥದ್ದೇನಿದೆ ಅದು ನಮಗೆ ನರಕಾರಿ ಅನರ್ಥ ಉಂಟು ಮಾಡತಕ್ಕಂಥದ್ದು. ಇಂಥ ಗೋವನ್ನು ಕೊಡೋ ಬದಲು ನನ್ನನ್ನು ಯಾರಾದರೂ ಒಳ್ಳೆಯದು ಚೆನ್ನಾಗಿದ್ದಿಲ್ಲ ಕೊಡು ಅಂತ ಅವನು ತಪ್ಪೇನಿಲ್ಲ ಅವನು ಹೇಳಿದ್ದು. ಆದರೆ ಅವನು ಕೋಪ ಬಂದು ಶಾಪ ಕೊಟ್ಟ. ನಾನು ಇಲ್ಲಿ ಬಂದುಬಿಟ್ಟೆ. ಅವನೇನು ಮಾಡ್ತಾ ಇರ್ತಾನೆ, ತಂದೆ ಏನು ದುಃಖ ಪಡ್ತಾ ಇರ್ತಾನೆ. ನಾವೇನೋ ಇಲ್ಲಿ ಎಲ್ಲ ಮಕ್ಕಳು ಇದನ್ನು ಆಲೋಚನೆ ಮಾಡಬೇಕು. ಮನೆ ಬಿಟ್ಟು ಹೊರಟೋಗ್ತಾರೆ.
ಅಲ್ಲಿ ಅಪ್ಪ ಅಮ್ಮಂದ್ರೆ ಎಷ್ಟು ದುಃಖ ಪಡ್ತಾ ಇರ್ತಾರೆ, ಅದನ್ನು ನಾವು ಆಲೋಚನೆ ಮಾಡಬೇಕಲ್ವ ನಾವು. ಆದ್ದರಿಂದ ಕಷ್ಟವೋ ಸುಖವೋ ಅದು ಇರಬೇಕು. ಕೆಲವು ಹೆಂಗಸರು ಅವರೇನು ಮಾಡ್ತಾರೆ, ಮನೆ ಬಿಟ್ಟು ಹೊರಟೋಗ್ತಾರೆ. ಏನಾಯ್ತು ಈಗ ಮನೆ ಬಿಟ್ಟು ಹೋಗಿದ್ದಕ್ಕೆ? ಜೀವನ ಅವ್ರದ್ದೇ ಹಾಳಾಗಿದ್ದಷ್ಟೇ ಹೊರತಾಗಿ ಇವನದೇನು ಹಾಳಾಗಲಿಲ್ಲ. ಇವನಿಗೂ ಹಾಳು ಮಾಡಿದರು, ಅವನಿಗೂ ಅವಳು ಹಾಳಾದರು. ತಂದೆ ತಾಯಿಗಳು ಏನೇ ಕೊಟ್ಟರೂ ಕೂಡ ಊಟ ತಿಂಡಿ ಕೊಡ್ಬೋದು ಅಷ್ಟೇ ಹೊರತಾಗಿ ಗಂಡ ಕೊಡತಕ್ಕಂಥ ಸುಖಾದಿಗಳನ್ನು ತಂದೆ ತಾಯಿ ಕೊಡಲಿಕ್ಕಾಗತ್ತಾ? ಯಾವುದೋ ಅಲ್ಪ ಒಂದು ಸಣ್ಣ ಕಾರಣಕ್ಕೋಸ್ಕರವಾಗಿ ಅವರು ಆ ಗಂಡನನ್ನು ಬಿಟ್ಟು ತಂದೆ ತಾಯಿಗಳನ್ನು ಬಿಟ್ಟು ಅವರು ಬಂದು ಇನ್ನೊಂದು ಕಡೆ ಹೋಗಿ ಕೂತ್ಕೊಂಡಲ್ಲಿ ಎಲ್ಲರೂ ಕೂಡ ಜನರು ಬೇರೆ ಮಾತಾಡ್ಕೊತಾ ಇರ್ತಾರೆ, ಏನೋ ಬಂದ್ಬಿಟ್ಟಿದ್ದಾಳೆ ಅಂತ. ಇದೆಲ್ಲ ಯಾಕೆ ಅವಕಾಶ ಕೊಡಬೇಕು? ಯಾವತ್ತೂ ಅಷ್ಟೇ ಪರಮಾತ್ಮ ನಮಗೇನು ಕೊಟ್ಟಿದ್ದಾನೋ ಅದೇ ನಾವು ಬರೋದು. ಅದನ್ನು ಭದ್ರವಾಗಿ ನಾವು ಕಾಪಾಡ್ಕೋಬೇಕಷ್ಟೇ. ಆ ಪರಮಾತ್ಮ ಕೃತಜ್ಞತೆ ಹೇಳಬೇಕು. ನಮಗೆ ಯೋಗ್ಯತೆ ಇಲ್ಲದೇ ಇದ್ದಿದ್ದು ನಾವು ಕೇಳಿದ್ರೆ ಸಿಗೋದು ಹೇಗೆ? ಸಿಗಲ್ಲ ನೋಡು. ಆದರೆ ಇವನೇನೋ ಬಂದ್ಬಿಟ್ಟ ನೋಡಿ. ಶ್ರೀನಿವಾಸ ಕಲ್ಯಾಣದಲ್ಲಿ ಶ್ರೀನಿವಾಸ ದೇವ್ರನ್ನ ಬಿಟ್ಟು ಲಕ್ಷ್ಮೀದೇವಿ ಬಂದ್ಬಿಟ್ಲು ನೋಡಿ. ಎಲ್ಲದಕ್ಕೂ ನಮ್ಮ ಕಥೆ ಇದೆ, ಎಲ್ಲದಕ್ಕೂ ಕಥೆ ಇದೆ ನಮಗೆ. ಶ್ರೀನಿವಾಸ ದೇವರೇನಿದ್ದಾರೆ, ಆ ಬ್ರಾಹ್ಮಣ ಒದ್ದ ಅಂತ ಹೇಳಿ ಶ್ರೀನಿವಾಸ ದೇವರನ್ನ ಅಲ್ಲೇ ಬಿಟ್ಟು ಇವಳು ಬಂದ್ಬಿಟ್ಲು ಕೊಲ್ಲಾಪುರಕ್ಕೆ. ಆಮೇಲೆ ಏನು ಮಾಡಿಲ್ಲ, ಎಷ್ಟು ಯೋಚನೆ ಮಾಡಿಲ್ಲ ಅವಳು. ಅಯ್ಯೋ ನಮ್ಮ ಪತಿ ಪಾಪ ಏನಿದು ಏನಿಲ್ವೋ, ಊಟ ಹಾಲು ಏನಿಲ್ವಲ್ಲ ಅಂತ ಹೇಳಿಬಿಟ್ಟು ಬ್ರಹ್ಮದೇವರನ್ನ ಮತ್ತು ರುದ್ರದೇವರನ್ನ ಗೋವು ಮತ್ತು ಕರುವನ್ನಾಗಿ ಮಾಡಿ ಹಾಲಿನ ವ್ಯವಸ್ಥೆ ಮಾಡಿಲ್ಲೋ. ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ತಂದೆ ತಾಯಿಗಳು ಅಷ್ಟೇ. ಮಗಳೇನಾದರೂ ಬಂದ್ಲು ಅಂತ ಹೇಳಿದ್ರೆ, ನೋಡಮ್ಮ ಮದುವೆ ಮಾಡಿಕೊಟ್ಟ ಮೇಲೆ ನಿನ್ನ ಮನೆ ಅದು. ಕಷ್ಟ ಬಂದರೂ ನಿನಗೆ, ಸುಖ ಬಂದರೂ ನೀನೇ, ಅದಕ್ಕೆ ಅರ್ಧಾಂಗಿ ನೀನು. ಆ ಮನೆ ಆ ಕುಟುಂಬದ ನಾವು ಏನು ಕಷ್ಟ ಸುಖಗಳಿದೆ ಅದಕ್ಕೆ ನೀನು ಅರ್ಥ ಮಾಡ್ಕೊಂಡು ಅಲ್ಲೇ ಇರಬೇಕು ಅಂತ ಹೇಳಬೇಕೇ ವಿನಃ ಅವ್ರು ಬಿಟ್ಟು ಬಿಡಲಿ ಬಿಡು ನಾನು ನಿನಗೆ ಜಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ದ ಅಂದರೆ ಊಟ ಹಾಕ್ಬೋದು ಅಷ್ಟೇ ಹೊರತಾಗಿ ಆ ಮಕ್ಕಳ ಅಕಸ್ಮಾತ್ ಆಗಿದ್ರ ಗತಿ ಏನು? ಮಕ್ಕಳಾಗಿದ್ರ ಗತಿ ಏನು? ಆ ಮಕ್ಕಳಿಗೇನೋ ತಾಯಿ ಮಾತ್ರ ಗೊತ್ತಷ್ಟೇ, ತಂದೆ ಗೊತ್ತೇ ಇಲ್ಲ ಅಂತ ಸ್ಥಿತಿ ನೋಡಿ. ತಂದೆ ನೋಡಬೇಕು ಅಂತ ಇಷ್ಟಪಟ್ಟರೆ ಇಲ್ಲ ಅಂತ ಇಷ್ಟೆಲ್ಲ ಕಷ್ಟಗಳು ಬರುತ್ತೆ ನೋಡಿ. ಅದಕ್ಕೋಸ್ಕರ ಎಲ್ಲ ಕನ್ಯರು ಅಷ್ಟೇ ಪರಮಾತ್ಮ ಏನು ಕೊಟ್ಟಿದ್ದಾನೋ ಆ ಪತಿಯನ್ನು ಅವನಿರತಕ್ಕಂಥ ಅಂತರ್ಯಾಮಿಯಾದ ಪರಮಾತ್ಮನನ್ನು ಭಕ್ತಿಯಿಂದ ಧ್ಯಾನ ಮಾಡ್ತಾ ವಿಶೇಷವಾದ ರೀತಿಯಲ್ಲಿ ಅವನನ್ನು ನಾವು ಮೆಚ್ಚಿಸಿ ಆ ಅತ್ತೆ ಮಾವನ್ನು ಚೆನ್ನಾಗಿ ನೋಡಿಕೊಂಡು. ಯಾಕೆಂದರೆ ಇವತ್ತು ಅತ್ತೆ ಮಾವಂದರು ಇದ್ದಾರಲ್ಲ, ಅವರು ನೀನು ಸೊಸೆ ಅಷ್ಟೇ, ಅವರು ಕೂಡ ಹಿಂದೆ ಅತ್ತೆ ಮಾವ ಸೊಸೆ ಆಗಿದ್ದವರೇ ಈಗ ಅತ್ತೆ ಮಾವ ಆಗಿದ್ದಾರೆ. ನಿನಗೂ ಕೂಡ ಆ ಅತ್ತೆ ಮಾವನ ಪಟ್ಟ ಬಂದೇ ಬರುತ್ತೆ. ಆದ್ದರಿಂದ ಅದೆಲ್ಲ ತಿಳ್ಕೊಂಡು ನಾವು ಒಳ್ಳೆಯ ರೀತಿಯಲ್ಲಿ ನಾವು ಮನಸ್ಸಮಾಧಾನದಿಂದ ಹೋಗ್ತಾ ಇದ್ದೀವಿ ಅಂದರೆ ಇಹ ಪರ ಎರಡು ಕೂಡ ಸುಖ ಉಂಟಾಗತ್ತೆ ನೋಡಿ. ಯಮಧರ್ಮರಾಯ ಇವನಿದ್ದಾನಲ್ಲ, ಅವ್ರು ಹೇಳ್ತಾ ಇದ್ದಾರೆ, ಮಗ ನಾ ಏನೋ ಅಪ್ಪನನ್ನು ಬಿಟ್ಟು ಬಂದುಬಿಟ್ರೆ ಅವನು ಶಾಪ ಕೊಟ್ಟ ಅಂಥೇಳಿ ಎಷ್ಟು ರಾತ್ರಿ ನಿದ್ದೆ ಮಾಡ್ತಾನೋ ಇಲ್ಲೂ ಗೊತ್ತಿಲ್ಲ ಪಾಪ ಅವನು. ಅದಕ್ಕೆ ನಾನು ಮೊದಲನೇ ವರ ಅದಕ್ಕೆ ಹೇಳ್ತೀನಿ ನಿನ್ನ ಯಾವುದು ಅಂತ ಹೇಳಿದ್ರೆ, ನಮ್ಮ ತಂದೆಯು ನಾನು ನಿನ್ನಿಂದ ಬೀಳ್ಕೊಟ್ಟು ಮನೆಗೆ ಹೋದಾಗ ಮೊದಲಿನಂತೆಯೇ ನನ್ನ ಮೇಲೆ ಕೋಪ ತಾಪ ಯಾವುದೂ ಇಲ್ಲದಂತೆ ಒಳ್ಳೆ ಪ್ರೀತಿಯಿಂದ ನೋಡಲಿ, ಅವನು ಸುಖವಾಗಿ ಯಾವುದೇ ದುಃಖಾದಿಗಳಿಲ್ಲದ ತಲೆಗಿಲ್ಲದಂತೆ ಅವನು ನಿದ್ರೆ ಎಲ್ಲ ಮಾಡಲಿ ಅಂತ ಅನುಗ್ರಹ ಮಾಡು ಅಂತ ಮೊಟ್ಟ ಮೊದಲು ವರವನ್ನು ಕೇಳೋದು ತಂದೆಗೆ. ತನಗೆ ಕೇಳಿಲ್ಲ, ನಾವಾದರೆ ತಂದೆನ ಬಿಟ್ಟೇ ಬಿಡ್ತಾಯಿದ್ವಿ ವರ ಕೇಳು ಅಂತ ಹೇಳಿದರೆ, ನಮ್ಗೆ ಅದು ಕೊಡಿ ಇದು ಕೊಡು ಕೇಳಿಬಿಡ್ತಾಯಿದ್ವಿ ಅಷ್ಟೇ. ನಾವು ಅವನ್ನ ಅದು ಕೇಳಿ ತಂದೆ ಮೊದಲು ಅಲ್ವಾ. ಅದಕ್ಕೆ ಹೇಳ್ತಾ ಇದ್ದಾರೆ, ಶಾಂತ ಸಂಕಲ್ಪ ಸುಮನಾ ಯಥಾ ಸ್ಯಾತ್ ವೀತಮನ್ಯು ಗೌತಮೋ ಮಾಭಿಮೃತ್ಯೋ ತ್ವತ್ ಪ್ರಸೃಷ್ಟಂ ಮಾ ಅಭಿವದೇತ್ ಪ್ರತೀತಃ ಏತತ್ರಯಾಣಂ ಪ್ರಥಮಂ ವರಂ ವೃಣೆ. ನೀನು 3 ವರ ಕೊಡ್ತೀನಿ ಅಂತ ಹೇಳಿದ್ದೆ, ಆ 3 ವರಗಳ ಮಧ್ಯದಲ್ಲಿ ಏತತ್ರಯಾಣಂ ವರಾಣಂ ಮಧ್ಯೆ ಪ್ರಥಮಂ ವರಂ ವೃಣೆ, ಮೊದಲನೇ ವರ ನೀನು ಕೇಳ್ತಾ ಇದ್ದೀನಿ. ಯಾವುದು? ನಮ್ಮ ತಂದೆ ಇದ್ದಾರಲ್ಲ ಅವರು ಶಾಂತ ಸಂಕಲ್ಪ ಹೇ ಮೃತ್ಯೋ ಅಂತಿದೆ, ಮಾಭಿಮೃತ್ಯು ಅಂತಿದ್ದಲ್ಲ, ಅಲ್ಲಿ ಮೃತ್ಯು ಅಂತ ಸಂಬೋಧನೆ. ಯಮಧರ್ಮರಾಯನೇ ಗೌತಮ ಮಮ ಪಿತ, ಗೌತಮ ಗೋತಲ್ಲಿ ಹುಟ್ಟಿದವನು ನಮ್ಮ ತಂದೆ. ಶಾಂತ ಸಂಕಲ್ಪ ಅಂದರೆ ಮದ ಅನಿಷ್ಟೇ ಶಾಂತಃ ಸಂಕಲ್ಪ, ನನಗೆ ಶಾಪ ಕೊಟ್ಬಿಟ್ಟೆ ಅಂತ ಹೇಳಿ ದುಃಖ ಪಡ್ತಾ ಇರ್ತಾನೆ ಅವನು. ಯಚ್ಚ ಸಹ ಅವನು ಸುಮನಾಹ ಶೋಭನ ಮನಸ್ಕಃ ಯಥಾ ಸ್ಯಾತ್, ಶೋಭನವಾದ ಮನಸ್ಸು ಉಳ್ಳವನಾಗಿರಲಿ ಅವರಿಗೆ, ಈ ದುಃಖ ಅವನಿಗೆ ಬಾಧಿಸೋದು ಬೇಡ. ಮಾಂ ಪ್ರತಿ ವೀತಮನ್ಯು, ನನ್ನ ಮೇಲೆ ಕೋಪ ಬಂದಿತ್ತಲ್ಲ ಅದು ಕೂಡ ಹೋಗಲಿ ಅವನಿಗೆ. ಅಪಗತ ಕೋಪ ಯಥಾ ಸ್ಯಾತ್ ಇತಿ ಪ್ರತ್ಯೇಕಂ ಅನಿವೇದಿ, ಅಂದರೆ ಶೋಭನ ಸಂಕಲ್ಪ ಯಥಾ ಸ್ಯಾತ್ ತಥಾ, ಹಾಗೆ ನಾನು ಹೋದಾಗ ವೀತಮನ್ಯು ಅಪಗತ ಕೋಪ ಯಥಾ ಸ್ಯಾತ್ ತಥಾ, ಹೇಗೆ ನನ್ನ ಮೇಲೆ ಕೋಪ ಇಲ್ಲವೋ ಆ ರೀತಿಯಾಗಿ. ಆಮೇಲೆ ತ್ವತ್ಪ್ರಸೃಷ್ಟಂ ತ್ವಯಾ ಪ್ರೇಷಿತಂ, ನಿನ್ನಿಂದ ಬೀಳ್ಕೊಟ್ಟಿರತಕ್ಕಂಥ ಮಾಂ ಪ್ರತಿ ಅಂತ ಅರ್ಥ. ಮಾ ಅಭಿ ಅಂದರೆ ನನ್ನನ್ನು ಕುರಿತು,
ಪ್ರತೀತಃ ಪ್ರತ್ಯಭಿಜ್ಞಾನವಾನ್ ಅಂದರೆ ನನ್ನನ್ನು ಗುರುತು ಹಿಡಿದು ಯಥಾ ವದೇತ್ ತಥಾ ಏತಂ ವರಾಣಾಂ ಈ ವರಗಳ ಮಧ್ಯದಲ್ಲಿ ಮೊದಲನೇ ವರ ನಾನು ಕೇಳ್ತಾ ಇದ್ದೇನೆ. ಅಂದರೆ ನನ್ನನ್ನು ನೋಡಿದಂತೆ ಅಶಾಂತಿಯಿಂದ ಅವನು ಕುದಿತಾ ಇರಬಹುದು, ನನ್ನನ್ನು ಪುನಃ ನೋಡಿದ್ರೆ ಅವನಿಗೆ ಇನ್ನೂ ಸಿಟ್ಟು ಬರ್ಬೋದು ಅವನಿಗೆ. ಆದ್ದರಿಂದ ಮರಣ ನಿಯಾಮಕನಾದಕ್ಕಂಥ ದೇವತೆಯೇ ನೀನು, ನನ್ನ ತಂದೆ ಇದಲ್ಲ ಅವನ ಅನಿಷ್ಟ ಸಂಕಲ್ಪ ನಾಶ ಆಗಲಿ, ಅವನ ಮನಸ್ಸು ಪ್ರಸನ್ನವಾಗಲಿ. ನೀನು ನನ್ನನ್ನು ಮನೆಗೆ ಹೋಗುವಂತ ಕಳಿಸ್ತಾ ಇದ್ದೀಯಲ್ಲ, ಆಗ ಹಿಂದಿರುಗಿ ಬಂದಿರತಕ್ಕಂಥ ನನ್ನನ್ನು ನೋಡಿ ನಮ್ಮ ತಂದೆ ಗುರುತು ಹಿಡಿದು ಪ್ರೀತಿಯಿಂದ ಕರೆದು ಮಾತಾಡಿಸ್ಲಿ ಇತ್ಯಾದಿಯಾಗಿ ಇದು ವರ ಕೊಡು ಅಂತ ಕೇಳ್ತಾ ಇದ್ದಾನೆ. ಇತ್ಯುಕ್ತೋ ಯಮಃ ವರಂ ತಥೈವ ದತ್ತವಾನ್, ಅದೇ ರೀತಿ ಆಗಲಿ ಅಂತ ವರವನ್ನು ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಯಥಾ ಪುರಸ್ತಾತ್ ಭವಿತಾ ಪ್ರತೀತಃ ಔದ್ದಾಲಕಿ ಆರುಣಿ ಮತ್ ಪ್ರಸೃಷ್ಟ ಸುಖಂ ರಾತ್ರಿ ಶಯಿತ ವೀದಮನ್ಯು ತ್ವಾಂ ದದೃಶಿವಾನ್ ಮೃತ್ಯುಮುಖಾತ್ ಪ್ರಮುಕ್ತಂ. ಯಥಾ ಪುರಸ್ತಾತ್ ಭವಿತ, ಹಿಂದೆ ಯಾವ ರೀತಿ ಶಾಪ ಕೊಡೋಕ್ಕಿಂತ ಮೊದಲು, ನೀನು ಇಲ್ಲಿ ಬರೋಕ್ಕಿಂತ ಮೊದಲು ನಿಮ್ಮ ತಂದೆ ಯಾವ ಪ್ರೀತಿ ವಿಶ್ವಾಸ ನಿನ್ನಲ್ಲಿ ಇಟ್ಟಿದ್ದ ಅದೇ ರೀತಿ ಪ್ರೀತಿ ವಿಶ್ವಾಸವನ್ನು ಇಡ್ತಾನೆ. ಔದ್ದಾಲಿಕಿ ಅಂದರೆ ಉದ್ದಾಲಕಸ್ಯ ಅಪತ್ಯಂ ಪುಮಾನ್. ಔದ್ದಾಲಿಕಿ ಅಂದರೆ ಆರುಣಿ ಹಿಂತಿದಲ್ಲಿ, ಆರುಣಿ ಅಂದರೆ ಅರುಣ ಎಂಬತಕ್ಕಂಥವಳ ಪುತ್ರ. ಅರುಣಾಯ ಅಪತ್ಯಂ ಆರುಣಿ, ಅಲ್ಲಿ ಈಕಾರ ಬರುತ್ತೆ. ಸುಮಿತ್ರಾಯ ಅಪತ್ಯಂ ಪುಮಾನ್ ಸೌಮಿತ್ರಿ ಈ ಬಂದಂತೆ ಇಲ್ಲಿ ಆರುಣಿ ಹಿಂದೆ ಬರುತ್ತೆ. ಸ್ತ್ರೀಭ್ಯೋ ಢಕ್ ಇತಿ ನಾಶ್ರಿತಂ, ಸ್ತ್ರೀಭ್ಯೋ ಢಕ್ ಅಂತ ಬರಬೇಕು, ಅದನ್ನು ತೊಗೊಂಡಿಲ್ಲ ಈಗ. ಭವಾನ್ ಅಸ್ಮತ್ ಪ್ರಸೃಷ್ಟ, ನಮ್ಮಿಂದ ಕಳಿಸಲ್ಪಟ್ಟಿರತಕ್ಕಂಥ ಮತ್ ಪ್ರೇಷಿತ ಸನ್ ಅಂದರೆ ಪುರಸ್ತಾತ್ ಗ್ರಾಮಾಂತರಾತ್ ಆಗತೋ ಯಥಾತಥ, ಯಾವುದೋ ಒಂದು ಬೇರೆ ಹಳ್ಳಿಗೆ ಹೋಗಿದ್ದೆ, ಇಲ್ಲಿ ಬಂದಾಗ ಹೇಗೆ ನೋಡ್ತಾನೆ ಮಗನನ್ನು ತಂದೆ, ಹಾಗೆ ನಿನ್ನನ್ನು ಇಲ್ಲಿಂದ ಬಂದಿರತಕ್ಕಂಥ ನಿನ್ನನ್ನು ಪ್ರತ್ಯಭಿಜ್ಞಾತಃ ಭವಿತಾ ಭವಿಷ್ಯತಿ, ನಿನ್ನನ್ನು ಗುರುತಿಸಿ ಮಾತಾಡ್ತಾನೆ. ರಾತ್ರಿ ಸುಖಂ ಶಯಿತ, ರಾತ್ರಿಯೂ ಅಷ್ಟೇ ವಿಶೇಷವಾದ ರೀತಿಯಲ್ಲಿ ಆರಾಮಾಗಿ ಯಾವುದೇ ಒಂದು ಹೊಟ್ಟೆಯಲ್ಲಿ ಕಳವಳ ಇಲ್ಲದೆ ಅವನಿಗೆ ನಿದ್ರೆ ಮಾಡ್ತಾನೆ. ಶಯಿತ ಶಯಾನೋ ಭವಿತ ತವ ಪಿತ ವೀತಮನ್ಯು, ನಿನ್ನ ಮೇಲೆ ಯಾವುದೇ ಕೋಪ ತಾಪ ಯಾವುದು ಅವನಿಗೆ ಇರೋದಿಲ್ಲ. ಮೃತ್ಯುಮುಖಾತ್ ಯಮಮುಖಾತ್ ಪ್ರಮುಕ್ತಂ ತ್ವಾಂ ದದೃಶಿವಾನ್ ದೃಷ್ಟವಾನ್ ಭವೇತೆ. ಮೃತ್ಯುಮುಖದಾದ ಮೃತ್ಯುವಿನ ದವಡೆಯಿಂದ ತಪ್ಪಿಸ್ಕೊಂಡು ಬಂದಿರತಕ್ಕಂಥ ನಿನ್ನನ್ನು ನೋಡಿ ಅವನು ಪುತ್ರನ ಮುಖ ನೋಡಿ ಅವನು ಬಹಳ ಸಂತೋಷ ಪಡ್ತಾನೆ ಎಂಬುದಾಗಿ ಹೇಳಿ ಪ್ರಥಮಂ ವರಂ ದತ್ತವಾನ್ ಅಂತ ಹೇಳ್ತಾ ಇದ್ದಾರೆ. ಇನ್ನು 11ನೇ ಶ್ಲೋಕದಿಂದ ನಾಳೆ ಅದನ್ನು ವಿಸ್ತಾರವಾಗಿ ಹೇಳ್ತಾರೆ. ಶ್ರೀಕೃಷ್ಣ ಅರ್ಪಣ.